ಕೂಡ ಕ್ರಿಸ್ತನ ಎರಡನೆಯ ಬರುವವರ ಕುರಿತಾಗಿಯೇ ನಾವು ಧ್ಯಾನ ಮಾಡೋಣ. ಯೇಸು ಸ್ವಾಮಿ ಮತ್ತೆ ಈ ಲೋಕಕ್ಕೆ ಬರಲಿಕ್ಕಿದ್ದ ಗೊತ್ತಲ್ವಾ? ತುಂಬ ಹೊಸ ವಿಶ್ವಾಸಿಗಳು ಯಾರಿಲ್ಲ, ತುಂಬ ಹಳೆಯ ವಿಶ್ವಾಸಿಗಳೇ ಹೆಚ್ಚಿನ ಜನರಿಗೆ ಇದ್ದೀರಿ. ಯೇಸು ಸ್ವಾಮಿ ಮತ್ತೆ ಈ ಭೂಮಿಗೆ ಬರಲಿಕ್ಕಿದ್ದ. ಅದು ಹೇಗೆ ಬರ್ತಾರೆ, ಯಾವುದಕ್ಕಾಗಿ ಬರ್ತಾರೆ, ನಾನದಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನು ನಾವು ಗಮನ ಇಟ್ಟು ಧ್ಯಾನಿಸೋದಾದರೆ ನಿಜವಾಗಿಯೂ ನಾವು ಅದಕ್ಕೆ ಸಿದ್ಧರಾಗ್ತಿದ್ದೀವಿ ಅನ್ನೋದು ಅರ್ಥ, ಒಂದು ಗುರುತ. ನಾವು ಸಿದ್ಧರಾಗೋದು ಯಾವುದಕ್ಕಾಗಿ ನಾವು ಸಿದ್ಧರಾಗಬೇಕಾಗಿದೆ? ಮದಲಿಂಗನು ಬರುವುದಕ್ಕೋಸ್ಕರ. ಮೊದಲ ಗಿತ್ತಿ ಏನಾಗಬೇಕು? ಮದುವೆ ಅಂತ ತಕ್ಷಣ ನೀವೆಲ್ಲರೂ ಮದುವೆಗೆ ಹೋಗುವಂಥದ್ದು. ತುಂಬ ಜನ ಆರಾಧನೆ ಮುಗಿಸ್ಕೊಂತಿಲ್ಲ ಹಾಗೆ ಚೌಟ್ರಿಗೆ ಹೊಟ್ಟೋಗ್ತಾರೆ. ಕೆಲವು ಸಾರಿ ಚರ್ಚ್ ಲೇಟ್ ಆಗೋಯ್ತು, ಅಯ್ಯೋ ಪಾಸ್ಟರ್ ಪ್ರಸಂಗ ಮುಗಿಸಿಲ್ಲ ಅಂತ ಕೂತಿದ್ದು ಕಡೆಯದಾಗಿ ನನ್ನ ಮನೇಲಿ ಹೇಳ್ತಿದ್ದೆ, ಈ ಗಾಡಿ ಎತ್ಕೊಂಡು ಓಡಿರ್ತಿದ್ದಾರೆ. ಚೌಟ್ರಿలో ಕೂತಿರುವಾಗ ಗಂಡು ಹೆಣ್ಣು ರೆಡಿಯಾಗಿ ಬಂದಿಲ್ವಂತ ಅಂದರೆ ನಿಮ್ಗೆ ಹೆಂಗಿರುತ್ತೆ? ಗಂಡು ಹೆಣ್ಣು ಅಥವಾ ಈ ಗಂಡು ಬಂದಿಂತಲ್ಲ, ಹೆಣ್ಣು ರೆಡಿಯಾಗಿ ಬಂದಿಲ್ಲ ಅಂದರೆ ನಿಮ್ಗೆ ಏನು ಅನಿಸುತ್ತೆ? ಲೇಟಾಗೇ ಬರಬೋದಾಗಿತ್ತಲ್ಲ. ಅಲ್ಲಿ ಬೇರೆ ಈಗ ಪಾಸ್ಟ್ರು ಯಾತಿಗೆ ಬ್ಯಾಗ್ ಉಂಟಲ್ಲ ಅಂತ ಕೇಳ್ತಾರೆ. ನಿಮಗೆಲ್ಲರೂ ಪರಿಸ್ಥಿತಿ ಇರಲಿ, ಊಟಕ್ಕೆ ಹೋಗಿರೋದು ಅಲ್ಲಿ ನಿಂತಿರೋ ಗಂಡನ ಕತೆ ಏನು? ನಾನು ಇನ್ನು ಸ್ವಲ್ಪ ಲೇಟಾಗಿ ರೆಡಿ ಆಗಿದ್ದರೆ ಇನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ರೆಡಿ ಆಗ್ಬೋದಾಗಿತ್ತಲ್ಲ, ಇವಳು ಬಂದ್ಬಿಡ್ತಲ್ಲ ಅಂತ ನಾನು ಬೇಗ ಬರಲಿ ಅಂಥೇಳಿ ಗಂಡು ಭಯಂಕರವಾದ ಕೋಪನು ತೋರ್ಸೋಕ್ಕಾಗದೆ ಕಷ್ಟಪಟ್ಟು ನಿಂತಿರ್ತಾನೆ. ಇವತ್ತು ಕ್ರಿಸ್ತನು ಯಾಕೆ ತಡ ಮಾಡ್ತಿದ್ದಾರೆ ಬರುವುದಕ್ಕೆ ಅಂತ ಹೇಳಿದ್ರೆ, ಮೊದಲಗಿತ್ತಿಯಾದ ನಾವುಗಳು ರೆಡಿ ಆಗಬೇಕು, ಸಿದ್ಧರಾಗಬೇಕು. ಸಿದ್ಧರಾಗೋದ್ರ ಅರ್ಥ ಏನು? ರೆಡಿ ಆಗಬೇಕು. ಮದುವೆ ಹೆಣ್ಣು ಎಲ್ಲರ ಥರ ರೆಡಿ ಆಗ್ತಾರೆ, ಸ್ವಲ್ಪ ಸ್ಪೆಷಲಾಗಿ ರೆಡಿ ಆಗ್ತಾರೆ. ಇವತ್ತು ಪ್ರತಿದಿನ ನೀವು ಹೆಂಗೆ ರೆಡಿ ಆಗ್ತಾರೆ, ನೀವೇ ರೆಡಿಯಾಗಿ ಬರ್ತಿದ್ದೀರಿ, ಹೌದಾ? ಮದುವೆ ಹೆಣ್ಣು ಅವಳೇ ರೆಡಿಯಾಗಿ ಬಿಟ್ಬಿಡ್ತಾರಾ? ಏನು ಮಾಡ್ತಾರೆ? ಮತ್ತೊಬ್ಬರು ರೆಡಿ ಮಾಡ್ತಾರೆ. ಇವತ್ತು ಸಭೆಯಲ್ಲಿರುವಂಥ ನನಗೂ ನಿಮಗೂ ನೀವೇ ರೆಡಿ ಆಗೋಕ್ಕಾಗಲ್ಲ. ಸಭೆಗೆ ಬಂದು ರೆಡಿ ಮಾಡಿಸ್ಕೋಬೇಕು. ಆಮೇಲೆ ನಿಮ್ಮ ಸಹ ವಿಶ್ವಾಸಿಗಳು ಕೂಡ ನಿಮ್ಮನ್ನು ರೆಡಿ ಮಾಡಬೇಕು. ಯಾರು ನೀನು? ಮದುವೆ ಹೆಣ್ಣು, ಮೊದಲಗಿತ್ತಿ. ನಾನು ನೀವು ಯಾರಾಗಿದ್ದೀನಿ? ಮೊದಲಗಿತ್ತಿ. ಕಾರಣ ಮೊದಲಿಂಗನನ್ನು ನಾನು ನೋಡ್ಲಿಕ್ಕೆ ಹೋಗ್ತೇನೆ. ಮದುವೆ ಆದಮೇಲೆ ಹೆಂಡತಿ ಹೆಂಗಿರ್ತಾಳೆ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ನೈಟಿ ಹಾಕೊಂಡು ಅದು ತಗೊಂಡು ಮತ್ತೆ ಹಾಕೊಂಡು ಕೂದಲಿಗೆ ಹಾಕೊಂಡು ನೇವಾಗಿ ಭಯ ಅಲ್ಲೂ ಉಜ್ಜಿದೆ, ಮಕ್ಕಳು ತೊಳೆದೆ, ಸೋಪ್ನೂ ಹಾಕಿದೆ, ಇಂಥ ಹೆಂಡ್ತಿರ್ತಾರೆ. ಬುಡು ಮುಂದಕ್ಕೆ ಹಂಗೆ ಇರ್ತೀವಲ್ಲ ಅಂದ್ಬಿಟ್ಟು ಚೌಟ್ರಿಗೂ ಹಂಗೆ ಹೋದ್ರೆ ಗಂಡ ನಿಜವಾಗ್ಲೂ ನಿನ್ನ ಪ್ರೀತಿಸಿ ತಾಳಿ ಕಟ್ತಾನ? ಅವ್ರ ಅಪ್ಪ ಅಮ್ಮನ ಕರತಾನೆ, ನಾನು ಮೋಸ ಮಾಡಿಬಿಟ್ರೆ ಇಂಥವ್ರು ಕೊಡ್ತು ನನಗೆ, ಇಂಥವ್ರು ಕರ್ಕೊಬಂದು ಭಾಳ ಬೇಜಾರಾಗ್ಬಿಡ್ತಾರೆ. ಇವತ್ತು ನೀನು ಪ್ರಿಪೇರ್ ಆಗದೆ ಇರೋದನ್ನು ನೋಡಿ ದೇವರು ಇದೇ ರೀತಿ ನಿನ್ನನ್ನು ನೋಡ್ತಾರೆ. ನಾನು ಸಿದ್ಧವಾಗಬೇಕು, ನಾನು ಪ್ರಿಪೇರ್ ಆಗಬೇಕು. ವಾಕ್ಯವನ್ನು ಪ್ರತಿದಿನ ಯಾಕೆ ಓದಬೇಕು ಅಂದರೆ ನನ್ನನ್ನು ನಾನು ಪ್ರಿಪೇರ್ ಮಾಡಿಕೊಳ್ಳೋದಕ್ಕೋಸ್ಕರ. ಪ್ರತಿ ವಾರವೂ ಸಭೆಗೆ ಬಂದು ವಾಕ್ಯವನ್ನು ಯಾಕೆ ಕೇಳಿಸ್ಕೊಳ್ತೀನಿ ಅಂತ ಹೇಳಿದ್ರೆ ನನ್ನನ್ನು ನಾನು ಪ್ರಿಪೇರ್ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಸಿದ್ಧಗೊಳ್ಳಬೇಕು. ನಾವು ಸಿದ್ಧಗೊಳ್ಳಬೇಕು. ಈ ಸಿದ್ಧಗೊಳ್ಳುವಿಕೆ ಇಲ್ಲದೇ ಇದ್ದರೆ ಕ್ರಿಸ್ತನ ಬರೋಣದಲ್ಲಿ ನಾವು ನಿಜವಾಗಿಯೂ ಕಣ್ಣೀರಿಡುವಂಥ ಸನ್ನಿವೇಶ, ಎದೆ ಬಡ್ಕೊಳ್ಳುವಂಥ ಸನ್ನಿವೇಶ. ಎದೆ ಬಡ್ಕೊಳ್ಳೋದಂತೆ ಎದೆ ಯಾವಾಗ ಬಡ್ಕೋತಾರೆ ಹೇಳಿ? ನೋವಾದಾಗೆಲ್ಲ ಎದೆ ಬಡ್ಕೊಳ್ಳೋದು ಇಷ್ಟ. ತೀರೋದಾಗ, ಭಯ ಬಂದಾಗ, ಕರೆಕ್ಟ್, ಭಯ ಬಂದಾಗ, ದುಃಖ ಆದಾಗ, ದಿಢೀರ್ನೆ ನಿಮ್ಮ ಮನೇನ ಮತ್ತೊಬ್ಬರು ತಮ್ಮ ಹೆಸರು ಒಳ್ಳೊಳ್ಳೆ ಮಾಡಿಸ್ಕೊಬಿಟ್ರೆ ಅಂದರೆ ಎದೆ ಹೊಡ್ಕೊತೀವಿ. ಮೊಯ್ತಾ ನನ್ನ ಇಷ್ಟು ವರ್ಷ ನನ್ನ ಮನೆ ಆಗಿತ್ತು, ಮೊಯ್ತು, ಎದೆ ಹೊಡ್ಕೋತೀವಿ. ಆಘಾತಕರವಾದಂಥ ವಿಷಯಗಳು ಬಂದಾಗ ಎದೆ ಹೊಡ್ಕೊಳ್ತೀವಿ. ಯೇಸು ಕ್ರಿಸ್ತನು ಬರುವಾಗ ನಾನು ಸಿದ್ಧವಾಗಿಲ್ವಂತೆ, ನನ್ನನ್ನು ಕೈ ಬಿಟ್ಬಿಟ್ರಂತೆ. ಹೊರಗಡೆ ನಿಂತ್ಕೊಂಡಂತಹ ಕಳೆದ ವಾರ ಕೇಳಿಸ್ಕೊಂಡಿವಿ. ಹೊರಗಡೆ ನಿಂತ್ಕೊಂಡು ಬಾಗಿಲು ತಕ್ಕುವಂಥವ್ರು ಯೇಸು ಒಂದು ಮಾತು ಹೇಳ್ತಾರೆ. ಏನಂತ? ನೀವು ಯಾರೋ ನಾನು ಅರಿಯನು, ನಿನ್ನ ಗುರುತೇ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ಆಘಾತಕಾರಿಯಾದ ವಿಷಯ ಅಂತ ಎದೆ ಬಡ್ಕೊಳ್ಳುವಂಥ ಸನ್ನಿವೇಶ ಬರಬಾರದು ಅಂದರೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಪ್ರಿಯ ಸಭೆ, ಯೇಸು ಯಾವಾಗ ಬೇಕಾದರೂ ಬರ್ಬೋದು. ಸಭೆಗೆ ಬರ್ತೀನಿ, ಒಂದು ಆಶೀರ್ವಾದ ವಚನ ಹೇಳಿದ್ರು, ಸೋಮವಾರದಿಂದ ಆಶೀರ್ವಾದ ಕಂಡುಕೊಂಡೆ, ಚೆನ್ನಾಗಿತ್ತು ನಾನು ಕೊಟ್ಟು ಬಂದು ಇದಲ್ಲ, ಇದಕ್ಕೆಲ್ಲ ಯೇಸು ಸ್ವಾಮಿ ಬಂದದ್ದು. ನಾನು ಪ್ರತಿದಿನವೂ ಇವತ್ತು ಯುದ್ಧಗಳು, ಕಾದಾಟಗಳು ನಡೀತಿರೋದನ್ನು ನೋಡಿದ್ರೆ, ನಾನು ಕಳೆದ ವಾರ ಒಂದು ಪ್ರಾಮಿಸ್ ಮಾಡಿದೆ ನಿಮಗೆ, ಈ ವರ್ಷ ಈ ಯುದ್ಧ ಎಷ್ಟೇ ಲೆವೆಲ್ಗೆ ಹೋಗಲಿ, ಯಾರು ಏನೇ ಸಂಭವಿಸಲಿ,
ಎಬಿನೇಜರ್ ಪ್ರಾರ್ಥನಾಲಯದ ನಿಮಗೆ ಯಾವ ಕೊರತೆ ಬರಲ್ಲ, ಅದನ್ನು ನಂಬಿ. ನಾನು ಈಗ ಫೋನ್ ಮಾಡಿ ಕೇಳಿ ಅಂದ್ರಲ್ಲ ಭಾಷಣ ಕೊರತೆಲಿದ್ದೀನಿ ಅಂತ ಕೇಳಬೇಕಿದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ, ನಿಜವಾಗಿ ಹಾಗಿರ್ತೀನಿ. ನೀವು ನಂಬ್ತೀರಾ? ಬೆಂಗಳೂರಿನಲ್ಲಿ ಅನೇಕ ಜಿಲ್ಲೆಗಳಲ್ಲಿ ತುಂಬ ಕೊರತೆ, ನಮ್ಮ ಜಿಲ್ಲೆಯಲ್ಲಿ ಏನೂ ಕೊರತೆ ಇಲ್ಲ. ಗೊತ್ತಾ ನಿಮಗೆ? ಕಾರಣ ಯಾರು ಗೊತ್ತಾ? ಎಲ್ಲರೂ ಇಲ್ಲದೆ ನಾನು ಮುಟ್ಟೇಳ್ರಿ, ನಾಚಿಕೆ ಇಲ್ಲದೆ. ಕಾರಣ ನಾನು, ದೇವರು ನನಗೆ ವಾಗ್ದಾನ ಮಾಡಿದ್ದಾರೆ, ನನ್ನ ನಿಮಿತ್ತವೇ ಚಾಮರಾಜನಗರ ಆಶೀರ್ವಾದವಿರೋದು, ಆಶೀರ್ವಾದದ ವರ್ಷ. ಸುಭಿಕ್ಷೆ ಮುಗೀತು ಅಂತ ನೆನೆಸ್ಬೇಡಿ, ದುರ್ಭಿಕ್ಷೆಯಲ್ಲೇ ನಮಗೆ ಸುಭಿಕ್ಷೆ ಸ್ಟಾರ್ಟ್ ಆಗಿದೆ. ಯಾವ ಸಮಯ ಯಾವ ವಾಗ್ದಾನ ಕೊಟ್ಟಿರೋ ಗೊತ್ತಿಲ್ಲ, ನಮಗೆ ಸುಭಿಕ್ಷೆ ಅಂತ ಕೊಟ್ಟರು ಹಿಂದಿನ ವರ್ಷ. ಸುಭಿಕ್ಷೆ ಮುಗೀತು, ದುರ್ಭಿಕ್ಷೆ ಸ್ಟಾರ್ಟ್ ಆಯಿತು. ಇಸ್ರಾಯೇಲರಿಗೆ ಅದುವೇ ಸುಭಿಕ್ಷೆ. ನನಗೂ ನಿನಗೂ ಇದೇ ಸುಭಿಕ್ಷೆ. ದುರ್ಭಿಕ್ಷೆ ಸ್ಟಾರ್ಟ್ ಆಗಿದೆ ನಮ್ಮ ದೇಶದಲ್ಲಿ. ಗ್ಯಾಸ್ ತೊಂದರೆ, ಎಷ್ಟು ಜನ ಗ್ಯಾಸ್ ತೊಂದರೆ ಪಟ್ಕೊಂಡು ಅಡುಗೆ ಮಾಡಿಲ್ಲ? ಎಷ್ಟು ಜನ ಪೆಟ್ರೋಲ್ ಇಲ್ಲದೆ ಕಷ್ಟಪಡ್ತಾ ಇದ್ದೀರಿ? ಒಂದು ವೇಳೆ ನೀನು ನೆಗ್ಲೆಕ್ಟ್ ಮಾಡಿ ಬುಕ್ ಮಾಡದೆ ಹೋದರೆ ಕೊರತೆ ಪಡ್ತೀರಿ. ಫಾಸ್ಟ್ ಟ್ರೈನ್ ಯಾಕೆ ಗ್ಯಾಸ್ ಸಿಗ್ನಿಲ್ಲ ನಂಗೆ? ಬುಕ್ ಮಾಡು ಫಸ್ಟು. ಹಲ್ಲೆಲೂಯಾ. ಹಾಗೂ ಸಿಗಲಿಲ್ಲ, ನನಗೆ ಫೋನ್ ಮಾಡಿ, ನಾನು ಪ್ರಾರ್ಥಿಸ್ತೀನಿ, ಪರಲೋಕದ ದ್ವಾರಗಳು ತೆರೆಯಲ್ಪಡುತ್ತೆ. ಹಲ್ಲೆಲೂಯಾ. ಇದುವೇ ನನ್ನ ಒಂದು ವೈರಾಗ್ಯ. ನನ್ನ ಸಭೆಯ ಜನ, ಅವರವರ ಕುಟುಂಬಗಳಲ್ಲಿ ನನ್ನ ಮಕ್ಕಳು ಹೀಗಿರಬೇಕೆಂಬುದಾಗಿ ನಾನು ಬಯಸಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಏನಾದರೂ ಸರಿ, ಈ ವರ್ಷ ಕರ್ತನ ಬರೋಣಕ್ಕೆ ನಾನು ಪ್ರಿಪೇರ್ ಆಗ್ತಿದ್ದೀನಿ. ಐ ಆಮ್ ರೆಡಿ ಅನ್ನೋದನ್ನು ನಾವು ದೇವರ ಮುಂದೆ ನಾನು ಹೇಳಬೇಕಾಗಿದೆ. ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 13ನೇ ವಚನವನ್ನು ಓದೋಣ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 13ನೇ ವಚನ. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ಪಷ್ಟಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ತೆಗೆದುಕೊಂಡಿದ್ದೀರಲ್ವಾ? ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 13ನೇ ವಚನವನ್ನು ನಾವು ಓದಿದ್ದೇವೆ. ಗಮನಿಸಿ, ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸೋದು ಅಂದ್ರೆ ಏನು? ಹೊರಗಾಕ್ಬಿಡು, ಬಿಟ್ಬಿಡು, ತ್ಯಜಿಸಿಬಿಡು, ವಿಸರ್ಜಿಸಿ. ಅದನ್ನು ಒಳಗಿರುವುದನ್ನು ಅದರ ಹೊರಗೆ ತೆಗೆಯೋದು. ಹಾಗಿದ್ರೆ ಭಕ್ತಿಹೀನತೆ ಎಲ್ಲಿದೆ? ನನ್ನಲ್ಲಿ. ಹೇಳ್ರಿ, ಭಕ್ತಿಹೀನತೆ. ಹೀನತೆ ಅಂದ್ರೆ ಏನು? ಭಕ್ತಿಹೀನತೆ, ಕೊರತೆ. ಕರೆಕ್ಟ್. ಇಲ್ಲದೇ ಇರೋದು, ಭಕ್ತಿನೇ ಇಲ್ಲ. ಇವತ್ತು ಅನ್ಯ ಜನರನ್ನು ನೋಡ್ರಿ. ಇವತ್ತು ಪ್ರತಿಯೊಂದು ದೇವಸ್ಥಾನಗಳಲ್ಲಿ, ಕಳೆದ ವಾರ ಕೂಡ ನಾನು ಬೆಂಗಳೂರಿನ ಬರ್ತಾ ಕೊಳ್ಳೇಗಾಲದಲ್ಲಿ ಇಳ್ಕೊಂಡೆ. 9:30 ಬಸ್ ಇಳೀತು. ನಗರ ಬಸ್ ವೆಯ್ಟ್ ಮಾಡ್ತಾ ಇದ್ದೆ. 10 ಗಂಟೆವರೆಗೂ ನಾನು 10:10ಕ್ಕೆ ಒಂದು ಪ್ರೈವೇಟ್ ಬಸ್ ಬಂತು. ಅಲ್ಲಿವರೆಗೂ ನಾನು ಬಸ್ಗಳು ಎಣಿಸ್ತಾ ಇದ್ದೆ. ಯಾವ ಬಸ್ಗಳನ್ನ? ಬೆಟ್ಟಕ್ಕೆ ಹೋಗೋ ಬಸ್ಗಳನ್ನೇ ಎಣಿಸ್ತಾ ಇದ್ದೆ. 10 ಗಂಟೆ ಆಗಿದ್ದರೂ ಪ್ರತಿ ಬಸ್ಗಳು ರಶ್, ತುಂಬ ರಶ್. ಅಲ್ಲಿ ಬರುವಂಥ ಕಾಣಿಕೆ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ ನೀವು? ಗೊತ್ತಿರುತ್ತೆ ನಮ್ಮ ಜಿಲ್ಲೆಯವರಿಗೆ. ಕಾರಣ ಏನು ಗೊತ್ತಾ? ಆ ಜನ ಭಕ್ತಿಯನ್ನು ತೋರಿಸ್ತಾರೆ. ನಿಮ್ಮಲ್ಲಿ ಇಷ್ಟು ದೂರ ಪ್ರಯಾಣ ಮಾಡಿ ರಾತ್ರಿ ಪ್ರಾರ್ಥನೆಗೆ ಬರಬೇಕು ಅಂದರೆ ಎಷ್ಟು ಜನ ನೀವು ಬರ್ತಾ ಇದ್ದೀರಾ? ಕೈ ಎತ್ತಿಂದ ಎಷ್ಟು ಜನ ಬರ್ತಾ ಇದ್ದೀರಾ? ನಾವು ಉದಾಹರಣೆಗೆ ಮಾದೇಶನ ಬೆಟ್ಟದಲ್ಲಿ ಒಂದು 6ನೇ ಸ್ಟಾರ್ಟ್ ಮಾಡ್ತೀನಿ ನಾನು ಅಂತ ಇಟ್ಕೊಳ್ಳಿ. ಬಂದರೆ ನಾನು ರೇರ್ ಮಾಡ್ತೀನಿ. 2 ಬೆಟ್ಟದಲ್ಲಿ ಕೊಡಿಸೋ ಮ್ಯಾಲ ಆರಾಧನೆ ಮಾಡಬೇಕು, ದಿನಾಂಕ ಮಾಡಬೇಕು, ವಾರ ಕರಿಬರ್ಗನ ಬೆಟ್ಟ ಇದೆಯಲ್ಲ, ಅಲ್ಲಿ ಮಾಡಬೇಕು ಆರಾಧನೆ. ನಾವು ದಿನಾಂಕ ಬರಬೇಕು. ನಾವು ಎಷ್ಟು ಜನ ನಾವು ಈ ಭಕ್ತಿಹೀನತೆಗೆ ಬರ್ತೀವಿ ನಾವು? ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ನಮ್ಮಲ್ಲಿ ಭಕ್ತಿಹೀನತೆಯನ್ನು ನಾವು ವಿಸರ್ಜಿಸಿ ಬಿಡಬೇಕು, ತೆಗೆದು ಬಿಡಬೇಕು. ದೇವರಿಗೆ ಭಕ್ತಿಹೀನತೆಯಾದಂಥ ಕಾರ್ಯಗಳಲ್ಲಿ ಅನೇಕ ವಿಷಯ ಓದ್ತಿದ್ದಾರೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಸಮಯ ಇಲ್ಲ ನನಗೆ. ದೇವರಿಗೆ ಭಕ್ತಿ ತೋರಿಸಬೇಕಾದ ವಿಷಯಗಳನ್ನು ನಾನು ಭಕ್ತಿ ತೋರಿಸಬೇಕು. ಕರ್ತನಿಗೆ ಕೊಡುವುದರಲ್ಲಿ ಕೆಲವರು ಕರ್ತನಿಗಾಗಿ ಕೊಡೋದೇ. ಕಳೆದ ವಾರದಲ್ಲಿ ಒಂದು ಪಾಸ್ಟರ್ಸ್ ಮೀಟಿಂಗ್ ಸೇರಿದೆ. ಆ ಪಾಸ್ಟರ್ ಇತ್ತು ನಮ್ಮ ಜಿಲ್ಲೆಯವರು. ಪಾಸ್ಟ್ರೇ, ನಮ್ಮ ಚರ್ಚಲ್ಲಿ ಬರುವಂಥವ್ರು ಪ್ರತಿ ವಾರ ಕರ್ತನ ಭೋಜನ ಕೊಡೋಕ್ಕಿಂತ ಮುಂಚೆ ಒಂದು ಪ್ಲೇಟ್ ಹೋಗುತ್ತೆ.
ಕರ್ತನ ಭೋಜನ ಪ್ಲೇಟ್ ಹೋಗೋಕ್ಕೆ ಮುಂಚೆ ಒಂದು ಪ್ಲೇಟ್ ಹೋಗುತ್ತೆ, ಅದರಲ್ಲಿ ಕಾಣಿಕೆ ಕವರ್ಗಳು ಹಾಕಿರ್ತೀವಿ. ಯಾರು ದುಡಿತಾರೋ ಅವ್ರು ಒಬ್ಬೊಬ್ಬರು ಕಾಣಿಕೆ ಕವರ್ ತೆಗೆದುಕೊಂಡು ದಶಮ ಭಾಗ ಕೊಟ್ಟರೆ ಕರ್ತನ ಭೋಜನ ಕೈ ಹಾಕಿ ಅಂತ ನಾನು ಹೇಳ್ತೀನಿ. ಇಲ್ಲಿದ್ರೆ ಕೈ ಹಾಕಬೇಡಿ ಅಂತ. ನನಗೆ ಒಂಥರ ನಗು ಬಂತು, ಹಿಂಗೂ ಮಾಡಬಹುದಾ? ಹೌದು ಪಾಸ್ಟ್ರೆ, ಅವ್ರಿಗೋಸ್ಕರ ನಾನು ಕೆಲಸ ಕಾರ್ಯಗಳನ್ನ ಬಿಟ್ಟು ನಾನು ಸೇವೆಗೆ ಬಂದಿದ್ದೀನಿ. ಪ್ರತಿದಿನ ಅವ್ರ ಕಾರ್ಖಾನೆಗೆ ಓಡೋ ಮನೆಗೆ ಪ್ರೇಯರ್ ಮಾಡ್ತೀನಿ, ಅವ್ರ ಕಷ್ಟ ಸುಖಗಳಿಗೆಲ್ಲ ನಾನು ಕಾದಿರ್ತೀನಿ. ಅವ್ರು ಕೊಡದೆ ನಂಗೆ ಇನ್ಯಾರು ಕೊಡಬೇಕು? ನಾನು ನಿಜವಾಗ್ಲೂ ಬೆನ್ನು ತಡೆದೆ, ಗ್ರೇಟ್ ನೀವು ಪಾಸ್ಟ್ರೆ ಅಂತ. ನನ್ನ ಸಭೆಯಲ್ಲಿ ಇದು ಮಾಡೋಕ್ಕಾಯ್ತಿಲ್ಲ ನನ್ನ ಕೈಲಿ. ಕರ್ತನ ಭೋಜನ ತೆಗೆದುಕೊಳ್ತಿದ್ದಾರೆ ಅನೇಕರು, ಕರ್ತನಿಗೆ ಕೊಡದೆ. ಯಾಕೆಂದರೆ ಇವತ್ತು ನನ್ನನ್ನು ಪೋಷಿಸಬೇಕಾದ ಯಾರು ಜವಾಬ್ದಾರಿ? ನಮ್ಮ ಜವಾಬ್ದಾರಿ. ಅನೇಕರು ಕೊಡ್ತಾ ಇಲ್ಲ. ಬಟ್ ನನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ನಾನು ಇರೋಕ್ಕೆ ಬಿಡಲ್ಲ ದೇವರು. ಒಂದು ತಿಂಗಳು ಮಿಸ್ ಆಗ ನಾನು EMI ಕಟ್ತಿದ್ದೀನಿ ಕಾರಿಗೆ. 16,000 ಕಟ್ಟೋದೇನು ಸುಲಭದ ಕಾರುಗಳಲ್ಲ. ನಾನು ಮಾಡ್ತೀನಿ. ನನ್ನ ಬೈಕ್ಗೆ ಇನ್ನೂ 3,000 ಕಟ್ತಾ 2,700 ರೂಪಾಯಿ ಕಟ್ತಾ ಇದ್ದೀನಿ. ಹಲ್ಲೆಲೂಯಾ. ಕಾರಣ ನಾನು ಯಾಕಿದ್ರೆ ಹೇಳ್ತೀನಿ ಗೊತ್ತಾ? ದೇವರ ನಡೆಸುವಿಕೆ ಕುರಿತಾಗಿ ನಿಮ್ಮೊಬ್ಬೊಬ್ಬರು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕು. ಭಕ್ತಿಹೀನತೆಯಾದಂಥ ಕಾರ್ಯಗಳು ಯಾವುದೆಲ್ಲ ಇದೆ, ದೇವರೇ ನಿನ್ನಿಂದ ಕದ್ದುಕೊಳ್ಳುವಂಥದ್ದು ಅದು ಭಕ್ತಿಹೀನತೆನ? ಭಕ್ತಿಹೀನತೆ. ಭಕ್ತಿ ಇದ್ದರೆ ದೇವರೇ ಅವರಲ್ಲಿ ಜನ ನೋಡಿ, ಸಣ್ಣ ಅರಿಕೆಯನ್ನು ತೀರಿಸದೇ ಇದ್ದರೆ ತಲೆನೋವು ಬಂದ ಸಾಕು, ನಾ ಅರಿಕೆ ತೀರಿಸಿಲ್ಲ ಅನ್ಕೋತಾರೆ. ಹೌದಾ? ನಮಗೇನೋ ತಲೆನೋವು ಬಂದರೆ ಪಾಸ್ಟರ್ ಸರಿಯಾಗಿ ಪ್ರೇಯರ್ ಮಾಡಿಲ್ಲ ಇವತ್ತು. ಅದಕ್ಕೋಸ್ಕರ ಬೇಕು. ಭಕ್ತಿಹೀನವಾದ ಕಾರ್ಯಗಳು ನನ್ನಲ್ಲಿ ಇದ್ದರೆ ದಯಮಾಡಿ ನಮ್ಮಲ್ಲಿ ಅದನ್ನು ವಿಸರ್ಜಿಸಿ ಬಿಡೋಣ. ಕೆಲವರು ನನ್ನ ಸಭೆಯಲ್ಲಿದ್ದಾರೆ, ಅಂಥವ್ರಿಗೆ ನಾನು ಕೆಲಸ ಮೈಕ್ ಕೊಡಬೇಕು ಅಂತ ಆಸೆ ಪಡ್ತೀನಿ. ಕರ್ತನಿಗೆ ಕೊಡುವುದರಲ್ಲಿ ಯಥಾರ್ಥವಾಗಿದ್ದಾರೆ, ನಂಬಿಗಸ್ತರಾಗಿದ್ದಾರೆ. ಅಂಥ ವಿಶ್ವಾಸಗಳನ್ನು ಕೊಟ್ಟದಕ್ಕಾಗಿ ದೇವರೇ, ಇಂಥ ಮಕ್ಕಳಿಗಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಭಕ್ತಿಹೀನತೆಯನ್ನು ವಿಸರ್ಜಿಸಿ ಬಿಡೋಣ. ಮೊದಲನೇದಾಗಿ ಭಕ್ತಿಹೀನತೆಯನ್ನು ವಿಸರ್ಜಿಸಬೇಕು. ಎರಡನೇದಾಗಿ ಲೋಕದ ಆಶೆಗಳನ್ನು ವಿಸರ್ಜಿಸಿಬಿಡಬೇಕು. ಲೋಕದ ಆಶೆ ಅಂದರೆ ಯಾವುದು? ಲೋಕದಲ್ಲಿರುವಂತಹ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ. ಇದು ನಮ್ಮೆಲ್ಲರಲ್ಲಿಯೂ ಇವತ್ತಿಗೂ ಇದೆ. ಆದರೆ ನಾನು ಪರಲೋಕಕ್ಕೆ ಸಿದ್ಧವಾಗಬೇಕು ಅಂದರೆ, ಇವತ್ತು ಕಳೆದ ವಾರ ಧ್ಯಾನಿಸುತ್ತೆ 5 ಜನ ಬುದ್ಧಿಹೀನ ಕನ್ಯೆಯರು ಯಾಕೆ ಎಣ್ಣೆಯನ್ನು ತರಲಿಲ್ಲ. ಸ್ವಾಭಾವಿಕವಾಗಿ ಯೋಚನೆ ಮಾಡೋಣ. ಒಬ್ಬರನ್ನ ನೋಡಕ್ಕೆ ಹೋಗಬೇಕು, ಅವ್ರನ್ನ ಉದಾಹರಣೆಗೆ ಲೋಕಲ್ ಒಂದು ಸಾವಿಗೆ ಹೋಗ್ತೀವಿ. ನಾವು ಎಲ್ಲಿಗೆ ಹೋಗ್ತೀವಿ? ಸಾವು ನೋಡಕ್ಕೆ ಹೋಗ್ತೀರಾ? ಎಲ್ಲರ ಜೊತೆ ಆಕ್ಟಿವ್ ಆಗಿರಿ. ಸಾವು ನೋಡಕ್ಕೆ ಹೋಗ್ತೀರಲ್ವ? ಸಾವು ನೋಡಕ್ಕೆ ಹೋಗುವಾಗ ಏನು ತಗೊಂಡು ಹೋಗ್ತೀವಿ? ಹಾರ ತಗೊಂಡು ಹೋಗ್ತೀವಿ. ಹಾರ ಕೊಲ್ಲಲ್ಲ, ಹಾರ, ಹೂವಿನ ಹಾರ ತೆಗೆದುಕೊಂಡು ಹೋಗದೆ ಅಲ್ಲಿಗೆ ಯಾರಾದ್ರೂ ಮುಂಚಿತ ಹೋಗ್ಬಿಟ್ರೆ ಏನು ಅಂದ್ಕೋತಾರೆ ಜನ? ಏನು ಬರ್ಕೈಲಿ ಬಂದ ನೋಡು, ಒಂದು ಹೂವಿನ ಒಂಥರ ಕಾಯ್ತಾರ ಇಲ್ವಾ? ಅಂತಾರೆ. ಅಲ್ಲಿ ತಂದ ನೀನು ಹಾಕಿದ ತಕ್ಷಣ ತಗೊಂಡು ಚೀಲು ತುಂಬಿಡ್ತಾರೆ, ವೇಸ್ಟೇ. ಆದರೂ ನೀನು ಅದನ್ನೇನು ಮಾಡಬೇಕು? ತಗೊಂಡೋಗ್ಬೇಕು. ಅವ್ರು ಅಂಥವ್ರು ಬಿಡ್ತಾರೆ. ನಿನ್ನ ಕಾಮನ್ ಸೆನ್ಸ್ ಹೇಳ್ಕೊಡುತ್ತೆ, ಸತ್ತೋಗಿದ್ದಾರೆ, ಒಂದು ಹೂವಿನ ತಗೊಂಡೋಗು. ಹೌದಾ? ಇವತ್ತು ಲೋಕದ ಆಶೆಗಳನ್ನು ಕರ್ತನನ್ನು ಎದುರುಗೊಳ್ಳುವುದಕ್ಕೋಸ್ಕರ ಆಕೆ ಎಣ್ಣೆಯನ್ನು, ಮುಖ್ಯವಾಗಿ ಎಣ್ಣೆ ಬೇಕಿತ್ತು, ಎಣ್ಣೆ ತಗೊಂಡೋಗಲಿಲ್ಲ. ನೆಗ್ಲೆಕ್ಟ್ ಏನು? ಬುಡು ನೋಡ್ಕೊಳ್ಳಮು. ತುಂಬ ಜನರ ವಿಶ್ವಾಸಿಗಳ ಮಾತು ಇದುವೇ ಆಗಿದೆ. ಯೇಸು ಬರ್ತಾರಂತ, ಬಂದಾಗ ನೋಡ್ಕೊಳ್ಳಂಬಿಡು. ನಮ್ಮಪ್ಪನ ಕಾಲದಿಂದ ಹೇಳ್ತಾರೆ ಬರ್ತಾರೆ ಅಂತ. ಪೇತ್ರನೂ ಹೇಳಲ್ಲ, ಇನ್ನೇನು ಬಂದ್ಬಿಡ್ತಾರೆ ಬಾಗಲ್ತಪ್ಪ ಅವರೇ ಅಂತ. ಇನ್ನೂ ಬರಲಿಲ್ಲ, ನೋಡ್ಕೊಳ್ಳಂಬಿಡು. ಈಗ ಅಂದುಕೊಂಡೆ ಅವರು ಮಧ್ಯರಾತ್ರಿಯಲ್ಲಿ ನಿದ್ರೆ ಮಾಡಿದ್ರಂತೆ. ಪ್ರಿಯ ಸಭೆ, ನೀನು ಈ ಲೋಕದಲ್ಲಿ ಅಥವಾ ಈ ಸಭೆಯಲ್ಲಿ ಎಷ್ಟು ವರ್ಷ ಬರ್ತೀವಿ ಗೊತ್ತಿಲ್ಲ. ಯಾವಾಗ ಯೇಸು ಸ್ವಾಮಿ ಬಂದರು ಅಥವಾ ಯಾಳೆ ನನ್ನ ಪ್ರಾಣವನ್ನು ತೆಗೆದುಬಿಟ್ರು, ನಾನು ಪರಲೋಕಕ್ಕೆ ಸಿದ್ಧವಾಗಿದ್ದೀನಿ, ಇದೋ ನಾನು ಬರ್ತೀನಿ ಸ್ವಾಮಿ ಅಂತ ಹೇಳಲಿಕ್ಕೆ ನಾವು ಸಿದ್ಧವಾಗಬೇಕು ಅಂದರೆ ಲೋಕದ ಆಶೆಗಳನ್ನು ನಾವು ವಿಸರ್ಜಿಸಿರಬೇಕು. ವಿಸರ್ಜಿಸದೇ ಹೋದರೆ ನಾನು ಏನು ಸಮಸ್ಯೆ ಅಂತ ನಮ್ಗೆ ಗೊತ್ತಿರ್ತದೆ. ಆ್ಯಕ್ಚುಲಿ ನಿಜವಾಗಲೂ ಇವತ್ತು ಬೆಳಗ್ಗೆಗೆದ್ದು ಬಾತ್ರೂಮ್ಗೆ ಹೋಗ್ತೀವಿ ನಾವು, ಹೌದಲ್ವಾ? ದಿನವೆಲ್ಲ ತಿಂದಂಥ ಆಹಾರವನ್ನು ನಾವು ವಿಸರ್ಜಿಸುವಂತಹ ಕಾರ್ಯಕ್ಕೆ ನಾವು ಹೋಗ್ತೀವಿ. ಅಸಹ್ಯವಾಗಿ ನೆನೆಸಬೇಡಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಒಂದು ವೇಳೆ ನೀನು ಮಾಡಲಿಲ್ಲ 2 ದಿನ ಅಂದರೆ, ಹೋಗಲಿಲ್ಲ ಅಂದರೆ ಮಾಡಂಬಿಡು, ಬಾಗಂಬಿಡು, ನಮ್ಮ ತಪ್ಪ ಬಾತ್ರೂಮು. ಹೋಗಲಿಲ್ಲ ಅಂದರೆ ಆರೋಗ್ಯ ಹಾಳು. ತುಂಬ ಜನ ರೀಸರ್ಚ್ ಮಾಡೋಕ್ಕಾಗದೆ ಎಲ್ಲಿ ತೆಗಿತಾರೆ ಹೇಳಿ? ಸಿರಂಜಲ್ಲಿ ತೆಗಿತಾವೆ. ಹೌದಾ? ಸಿರಂಜಲ್ಲಿ ತೆಗೆಸ್ತಾರ? ಕಾರಣ ವಿಸರ್ಜಿಸಬೇಕಾದದ್ದು ವಿಸರ್ಜಿಸದೆ ಹೋದಾಗ
ಈ ದೇಹಕ್ಕೆ ಕೇಡು. ನೀವು ಭಕ್ತಿಹೀನವಾದ ಕಾರ್ಯಗಳನ್ನು, ಎರಡನೇದಾಗಿ ಲೋಕದ ಆಶೆಗಳನ್ನು ನೀವು ವಿಸರ್ಜಿಸದೆ ಹೋದರೆ ಒಂದು ಸಮಯ ಬರ್ತದೆ, ನಿಮ್ಮ ದೇಹ ಕಂಪ್ಲೀಟ್ ವೇಗೆ ಬರ್ತದೆ, ನರಕದ ಯಾತನೆಯನ್ನು ಅನುಭವಿಸಬೇಕಾಗ್ತದೆ. ಇವತ್ತು ಹಾಸಿಗೆ ಮೇಲೆ ಮಲ್ಕೊಂಡು, ಬೆಡ್ ಮೇಲೆ ಮಲ್ಕೊಂಡು ಡಯಾಲಿಸಿಸ್ ಮಾಡ್ಕೊಂಡವ್ರ ವ್ಯಕ್ತಿಗಳ ಅನುಭವನ ಕೇಳಿರಿ, ಹೆಂಗಿತ್ತು ಅಂತ ಕೇಳಿ. ಆಹಾ ಅನ್ನಗಿತ್ತ ಹೆಂಗಿರುತ್ತೆ? ಇದಕ್ಕಿಂತ ಸತ್ತೋದ್ರೆ ವಾಸಿ ಅನಿಸ್ಬಿಡುತ್ತೆ. ಇವತ್ತು ನಾವು ಭಕ್ತಿಹೀನವಾದ ಕಾರ್ಯಗಳನ್ನು, ಲೋಕದ ಆಶೆಗಳನ್ನು ನಾವು ವಿಸರ್ಜಿಸದೆ ಹೋದರೆ ಯೇಸು ಸ್ವಾಮಿ ಬರ್ತಾರೆ, ನಿಮ್ಮ ಗುರುತನ್ನು ನಾನು ಏನು ಎಂದೂ ಯಾರೋ ನನಗೆ ಗೊತ್ತಿಲ್ಲ, ತೊಲಗೆ ಹೋಗಿ ನನ್ನಿಂದ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಕೆಲವೊಂದು ನೆನೆಸ್ಬೋದು, ಇದು ಯಾವಾಗ ನಡೆದ ಭಾಷೆ ನೋಡ್ಕೊಳ್ಳಂಬಿಡಿ, ಯಾವ ಗಳಿಗೆ ಬೇಕಾದ್ರೂ ನನ್ನ ಜೀವನದಲ್ಲಿ ನಡೆಯುತ್ತೆ. ಮುಂದೆ ಹೋಗೋಣ, ಸಮಯ ಇರುವುದರಿಂದ ವಿಸರ್ಜಿಸಿ ಬಾಧ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿಯೂ, ಸ್ವಸ್ಥ ಚಿತ್ತರಾಗಿ ಅಂದರೆ ಸ್ವಸ್ಥ ಚಿತ್ತ, ಸರಿಯಾದ ಆಲೋಚನೆ. ನಾನು ಏನು ತೀರ್ಮಾನ ಮಾಡ್ತೀನೋ, ಏನು ಆಲೋಚನೆ ಮಾಡ್ತೀನೋ ಸ್ವಸ್ಥವಾಗಿದೆಯಾ? ಸ್ವಸ್ಥ ಅಂದರೆ ಆರೋಗ್ಯಕರವಾದಂತಹ ಆಲೋಚನೆಗಳು. ನನಗೆ ಎದುರುಗಡೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಸರಿಯಾದ ಆಲೋಚನೆ ಮಾಡಿದ್ರೆ ನಾನು ಏನು ಮಾಡ್ತೀನಿ? ಸರಿಯಾದ ಆಲೋಚನೆ ಮಾಡ್ತೀನಿ. ನನಗಿರುವಂಥ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ತಪ್ಪಾಗಿ ಆಲೋಚನೆ ಮಾಡಿದ್ರೆ ಕಳಿಸ್ತಾ ನಾನು ಹೇಳಿದ್ದೀನಿ, ನಮ್ಮ ಮೈಂಡ್ನ ಮತ್ತೊಬ್ಬರಿಗೆ ಕೊಡಬೇಡಿ ಅಂತ. ಅವ್ರು ಏನೇ ಮಾಡಿ ನನ್ನ ಚಿತ್ತ, ನನ್ನ ಯೋಚನೆಗಳು ಏನಾಗಿರುತ್ತೆ? ಸ್ವಸ್ಥವಾಗಿರಬೇಕು. ಕಾರಣ ಒಂದೇ, ಅದಿ ಪರಲೋಕಕ್ಕೆ ಹೋದರೆ ಮಾತ್ರ ನನಗೆ ಪರಲೋಕ ಅನ್ನೋ ದೇವರು ಹೇಳಿಲ್ಲ. ಹೇಳಿದಾರ? ನೀನು ಪರಲೋಕಕ್ಕೆ ಬಾ ಅಷ್ಟೇ, ನೀನು ಸಿದ್ಧವಾಗು. ಅದನ್ನು ಕೇಳಿಸುವುದಕ್ಕೆ ಯಾರನ್ನ ಬೇಕಾದ್ರೂ ಪ್ರಿಪೇರ್ ಮಾಡ್ತಾನೆ. ಆದರೆ ನನಗನ್ನಿಸ್ಬೇಕು, ಆ ಭಾಗ್ಯಕರವಾದಂಥ ಆ ಮಹಾ ದಿನವನ್ನು, ಆ ಮಹಾ ದೇವರ ಪ್ರತ್ಯಕ್ಷತೆಯನ್ನು ಎದುರುಗೊಳ್ಳೋದಕ್ಕೋಸ್ಕರ ನಾನು ಸ್ವಸ್ಥ ಚಿತ್ತನಾಗಿ. ಇವತ್ತು ನೀವು ಹೇಳಿ, ಸ್ತ್ರೀಯರ ಸೈಡ್ ಅಂತ ಹೇಳಿ, ಸೋಮವಾರದಿಂದ ಶನಿವಾರದವರೆಗೆ ಸ್ವಸ್ಥ ಚಿತ್ತರಾಗಿ ನಿಮ್ಮ ಕೆಲಸ, ನಿಮ್ಮ ಕಾರ್ಯ, ನಿಮ್ಮ ಮನೆ, ನಿಮ್ಮ ಸ್ನೇಹಿತರು ಇರ್ತೀರಾ ಅವ್ರ ಜೊತೆ? ಸ್ವಸ್ಥ ಚಿತ್ರ ಬ್ರದರ್ಸ್ ಹೇಳಿ, ಸ್ವಸ್ಥ ಚಿತ್ತರಾಗಿ ನಾವು ಇರ್ತೀವ? ಇಲ್ಲ. ಸರಿ, ಯಾರೂ ಬೇಡ, ನಿಮ್ಮೊಬ್ಬರನ್ನೇ ಒಂದು ಕೋಣೆ ಒಳಗೆ ಸೇರಿಸ್ಬಿಡ್ತೀನಿ. ಆಗಲಾರು ಇದ್ದಾರೆ, ನಿನ್ನ ಏನು ಮಾಡಬಹುದು? ದೇವರು ಹೇಳ್ತಿದ್ದಾರೆ, ನನ್ನ ಮಹಾಪ್ರತ್ಯಕ್ಷತೆಗೆ ಎದುರು ನೋಡೋದಕ್ಕೋಸ್ಕರ ನೀನು ಸ್ವಸ್ಥ ಚಿತ್ತನಾಗಿರು, ಸ್ವಸ್ಥ ಚಿತ್ತನಾಗಿರು. ಇವತ್ತು ಹಾಗಿದ್ರೆ 10 ಜನ ಕಣ್ಣಿಯಲ್ಲಿ ನೀನು ಯಾವ ಗುಂಪಿನಲ್ಲಿದ್ದೀಯಾ? ಇದನ್ನು ಆಲೋಚನೆ ಮಾಡಿ. ನಾನು ಬುದ್ಧಿ ಉಳ್ಳ ಕಣ್ಣಿಕೆ ಹಾಗೆ ನಾನು ಇರೋದಾದರೆ ಇವತ್ತು ನಾವು ಅರಿಕೆ ಮಾಡ್ತಿದ್ವಿ, ದೇವರೇ ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ನಾನು ವಿಸರ್ಜಿಸ್ತೇನೆ. ಎರಡನೇದಾಗಿ ನಾನು ಸ್ವಸ್ಥ ಚಿತ್ತನಾಗಿ ನಿನ್ನ ಬರೋಣನ್ನು ನಾನು ಎದುರು ನೋಡ್ತೇನೆ ಸ್ವಾಮಿ. ಈ ಲೋಕದಲ್ಲಿ ನಾನು ಇರಬೇಕು, ಈ ಲೋಕದಲ್ಲಿದ್ದೇ ಕರ್ತನ ಬರೋಣನ್ನು ಎದುರು ನೋಡಬೇಕು. ಇವತ್ತು ತುಂಬ ಶರೀರಗಳಲ್ಲಿ ಅನೇಕ ಕಾಯಿಲೆಗಳು, ನೋವುಗಳು ಕಾಡ್ತಾ ಇವೆ. ಕೊರಗಬೇಡ್ರಿ, ಗಮನ ಇಡ್ರಿ. ಕರ್ತನ ಪ್ರತ್ಯಕ್ಷವನ್ನು ಎದುರು ನೋಡ್ತಾ ನೀನು ಸ್ವಸ್ಥ ಚಿತ್ತನಾಗಿ ಇರಲಿಕ್ಕೆ ಮನಸ್ಸು ಮಾಡು. ಆದಷ್ಟು ಬೇಗ ನಿನ್ನ ಮಾತ್ರೆಗಳು, ತಿನ್ನುವಂಥ ಸಮಸ್ಯೆಗಳು ನೀಗ್ತವೆ, ಬಿಟ್ಟು ಹೋಗಬೇಕು ನಿಮ್ಮನ್ನು. ಮನಸ್ಸಂಗಡಿ ಇದೆ ಅಂತ ನಾನು ನಂಬ್ತೀನಿ. ಹಲ್ಲೆಲೂಯಾ. ಮತ್ತೆ ಅಲ್ಲೋದನ್ನ ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿಯೋ. ಎಲ್ಲಿರ್ಬೇಕಂತೆ ನಾವು? ಇಲ್ಲೇ ನಾನು ಸ್ವಸ್ಥ ಚಿತ್ತತೆಯನ್ನು ಹೊಂದ್ಕೋಬೇಕು. ಪರಲೋಕಕ್ಕೆ ಹೋದ್ರೆ ನಾವು ಕೆಟ್ಟದಾಗಿ ಯೋಚನೆ ಮಾಡ್ತೀವಾ? ಇಲ್ಲ. ಅದಕ್ಕೆ ಟ್ರೈನಿಂಗ್ ಪ್ಲೇಸ್ ಯಾವುದು? ಇಲ್ಲ. ನಾವು ಇಲ್ಲಿ ಕಲ್ತ್ರೆ ಅಲ್ಲಿ ಪ್ರಾಕ್ಟಿಕಲ್, ಅಲ್ಲಿ ನಮ್ಮ ಅದನ್ನು ಕ್ರಿಯೆ ರೂಪಕ್ಕೆ ಬರುತ್ತೆ. ಇಲ್ಲಿ ನಾವೆಲ್ಲ ಕಲಿಬೇಕು. ತಪ್ಪಾದದ್ದನ್ನು ಯೋಚಿಸದ ಹಾಗೆ ಆದಷ್ಟು ಪ್ರಯತ್ನ ಮಾಡೋಣ. ನಮ್ಮ ಸೇವಕನಾಗಿ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ, ತಪ್ಪಾಗಿ ಯೋಚಿಸುವಂಥ ಸನ್ನಿವೇಶಗಳು ನಮಗೆ ಎಲ್ಲರಲ್ಲಿಯೂ ಬರ್ತವೆ. ಆದರೆ ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ನಾನು ಎದುರು ನೋಡುವಂಥವಳು ಅಂತೇಳಿ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಕ್ಯಾರಿ ಮಾಡದೆ ಆದಷ್ಟು ಬೇಗ ನಾವು ಅದನ್ನು ಬಿಟ್ಟು ಬಿಡಲಿಕ್ಕೆ ಪ್ರಯತ್ನ ಮಾಡೋಣ. ಇಹಲೋಕದಲ್ಲಿಯೇ ಇದ್ದು ಸ್ವಸ್ಥ ಚಿತ್ತರಾಗಿ ನಾವು ಬದುಕಿಯೂ, ಎರಡನೇದಾಗಿ ಹೇಳ್ತದೆ ಸ್ವಸ್ಥ ಚಿತ್ತರಾಗಿಯೂ ನೀತಿವಂತರಾಗಿಯೂ. ನೀತಿವಂತರು ಅಂದ್ರೆ ಅರ್ಥ ಏನು? ನೀತಿವಂತರು ಅಂದರೆ ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವೇನಾಗಿದ್ದೀವಿ? ನೀತಿವಂತರಾಗಿದ್ದೀವಿ, ತೊಳೆಯಲ್ಪಟ್ಟಿದ್ದೀವಿ. ಆ ರಕ್ತದಿಂದ ತೊಳೆಯಲ್ಪಟ್ಟವನಾಗಿಯೇ ನನ್ನನ್ನು ನಾನು ಕಾಪಾಡಿಕೊಳ್ಳುವುದು.
ಕೆಲವು ಸಲ ನೀವು ಐರನ್ ಮಾಡಿ ಬಟ್ಟೆ ಹಾಕೊಂಡ್ಬರ್ತೀರಿ, ಐರನ್ ಮಾಡಿ ಬಟ್ಟೆ ಹಾಕ್ಕೊಂಡು ಒಗದಿಂದ ಕ್ಲೀನಾಗಿರೋಂಥ ಬಟ್ಟೆ ಹಾಕೊಂಡ್ಬರ್ತೀರಿ. ಗಾಡಿ ಮೇಲೆ ಕೂತ್ಕೊಳ್ಳುವಾಗ ಗಾಡಿ ನೋಡ್ತೀರಾ ಇಲ್ವಾ? ಸೀಟ್ ನೋಡ್ಬಿಟ್ಟು ಒರೆಸ್ಬಿಟ್ಟು, ಯಾಕೆ ನಾನು ಈ ಕ್ಲೀನಾಗಿರೋದು ಹಾಕ್ಕೊಂಡಿದ್ದೀನಿ, ಕ್ಲೀನಾಗಿಬಿಟ್ಟಿದೆ ಬಟ್ಟೆ, ಬಟ್ ಮತ್ತೆ ಅದನ್ನು ಕ್ಲೀನಾಗಿ ಕಾಪಾಡ್ಕೊಳ್ಬೇಕು ಅನ್ನೋಂಥ ಉದ್ದೇಶದಿಂದ ನೀವು ಗಮನಿಸ್ತೀರಿ. ಇಲ್ಲಿ ಬಂದು ಕೂಡ ಚೇರ್ನ ನೋಡದೆ ಕೂತ್ಬಿಡಲ್ಲ, ಪ್ರತಿ ವಾರ ಚೇರ್ನ ಕ್ಲೀನ್ ಮಾಡಿದ್ರು ನೋಡ್ಬಿಟ್ಟು ಚೇರ್ನ ತಳ್ಳಿ ಕೂಡಿಸ್ಬಿಟ್ಟು ಒರೆಸ್ಬಿಟ್ಟು ಕೂತ್ಕೋತೀವಿ. ಯಾಕೆ? ನಾವು ಶುದ್ಧರಾಗಬೇಕು, ಶುದ್ಧರಾಗಿದ್ದೀವಿ, ಅದನ್ನು ಕಾಪಾಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ. ಅದೇ ಪ್ರಕಾರ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ನೀತಿವಂತರಾಗಿದ್ದೇವೆ ಕ್ರಿಸ್ತದಿಂದ, ಆದರೆ ಮತ್ತೆ ಮತ್ತೆ ಆ ಒಂದು ಹಳೆಯಾಗುವಂತಹ, ಕೊಳೆಯಾಗುವಂತಹ, ಕೆಡುವಂತಹ ಸನ್ನಿವೇಶಗಳು ನಮಗೆ ಎದುರಾಗ್ತದೆ. ಅದರ ಗಮನವಿಟ್ಟು ನಾನು ನಡ್ಕೊಳ್ಬೇಕು ಅಂತ ನಾವು ಎಚ್ಚರಿಕೆ ವಹಿಸುವಾಗ ಆಗ ಬೈಬಲ್ ಹೇಳ್ತದೆ, ನೀವು ನೀತಿವಂತರಾಗಿರಲಿಕ್ಕೆ ನೀನು ಮನಸ್ಸು ಮಾಡ್ತಾ ಇದೆಯಾ ಮಗನೇ, ನೀನು ನೀತಿವಂತರಾಗಿರಲಿಕ್ಕೆ ಮನಸ್ಸು ಮಾಡ್ತಾ ಇದೆಯಾ ಮಗಳೇ ಅಂಥೇಳಿ ದೇವರ ವಾಕ್ಯ ದೇವರು ನಮ್ಮನ್ನು ಎಂಕರೇಜ್ ಮಾಡ್ತಾರೆ, ಬಲಪಡಿಸುವಂಥರಾಗಿರ್ತಾರೆ. ನಿದ್ರೆ ಬರ್ತಿಲ್ಲ ತಾನೇ? ಎಚ್ಚರವಾಗಿದ್ದಾರೆ. ಎರಡನೇದಾಗಿ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ. ಭಕ್ತಿಯುಳ್ಳವರು ಅಂದ್ರೆ ಅರ್ಥ ಏನು? ನಾನು ಆಗಲೇ ಪ್ರಾರಂಭದಲ್ಲಿ ಭಕ್ತಿಹೀನತೆ ಬಗ್ಗೆ ಕೇಳಿದೆ. ಭಕ್ತಿ ಅಂದರೆ ದೇವರಿಗೆ ಇಷ್ಟವಾಗುವಂತಹ ಕಾರ್ಯಗಳನ್ನೇ ನಾನು ಮಾಡುವುದು. ದೇವರಿಗೆ ಯಾವುದು ಇಷ್ಟ ಇದನ್ನು ಹುಡುಕೋದೆ ಪ್ರತಿಯೊಬ್ಬ ವಿಶ್ವಾಸಿಯ ತವಕವಾಗಿರಬೇಕು. ದೇವರಿಗೆ ಏನು ಇಷ್ಟ? ನನ್ನ ಕೆಲವು ಗಂಡ ಹೆಂಡತಿಯರು ಕೇಳ್ತಾರೆ, ಕೆಲವು ಗೇಮ್ಗಳಲ್ಲಿ ನೋಡಿರ್ಬೋದು, ನಿನ್ನ ಗಂಡನಿಗೆ ಇಷ್ಟವಾದ ಊಟ ಯಾವುದು, ನಿನಗೆ ಹೆಂಡತಿಗೆ ಇಷ್ಟವಿಲ್ಲದಿರುವಂತಹ ಕಾರ್ಯ ಯಾವುದು, ತುಂಬ ಸಾರಿ ಆಸೆ ಪಡುವಂತಹ ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಈ ಥರ ಗಂಡ ಹೆಂಡತಿಯನ್ನು ಟೆಸ್ಟ್ ಮಾಡ್ತಾರೆ. ಇವತ್ತು ನಾವು ಯೇಸು ಸ್ವಾಮಿ ಕುರಿತಾಗಿ ನಿಮ್ಮನ್ನು ಕೇಳೋದ್ರ ಪ್ರಶ್ನೆನ ಆ ಮದಲಿಂಗನಿಗೆ ಇನ್ನೂ ಮದುವೆ ಆಗಿಲ್ಲ, ಕೆಲವ್ರಿಗೂ ಗಮನಿಸಿರ್ಬೋದು ನೀವು, ಮದುವೆ ಆಗೋಕ್ಕೆ ಮುಂಚೆ ಅವರ ಇಷ್ಟ ಕಷ್ಟಗಳನ್ನೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಮನಸ್ಸು ಮಾಡ್ತಾರೆ. ಇವತ್ತು ಯೇಸು ಸ್ವಾಮಿ ತವಕ ಅಷ್ಟೇ, ನನ್ನ ಮಗಳು ಮೀನ್ಸ್ ನನ್ನ ಮದಲಗಿತ್ತಿಯು ಮದಲಿಂಗನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವ್ರಿಗೆ ಏನಿಷ್ಟ ಏನಿಷ್ಟ ಇಲ್ಲ ಅನ್ನೋದನ್ನು ನೀವು ತಿಳ್ಕೊಂಡು ಬಿಟ್ಟರೆ ಮದಲಿಂಗ ಸಂತೋಷ ಪಡ್ತಾನ? ಮದಲಿಂಗ ತುಂಬ ಸಂತೋಷ ಪಡ್ತಾನೆ. 10 ಗಂಟೆ ಮೇಲೆ ನನ್ನ ಮದುವೆ ಗಂಡಿಗೆ ಫೋನ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ, ಏನು ಮಾಡ್ತೀರಿ? 12 ಗಂಟೆಗೆ ಮಾಡಿಬಿಟ್ಟು ಊಟ ಆಯ್ತಾ ಅಂದರೆ ಅನ್ನದನು ಊಟ ಆಯಿತು ಕವಕಂದ ನಿಂದಾಯ್ತಾ ಅಂದನ? ಜ್ಞಾನಿಗೆ ಸುದ್ದಿ ಇದ್ದ ಇಲ್ವ ನಿಂಗೆ? 12 ಗಂಟೆಗೆ ಫೋನ್ ಮಾಡ್ಬಿಟ್ಟು ಊಟ ಆಯ್ತಾ ಅಂತಲ್ಲ. ಇನ್ನು ಕೆಲವು ಹೇಳ್ತಾರೆ ಎದ್ದು ಎಚ್ಚರ ಮಾಡಿಬಿಟ್ಟು ಮಲಗಿದ್ದೆ ಅನ್ನೋದು. ಇಷ್ಟ ಇಲ್ಲ ಈ ಕಾರ್ಯಗಳು, ಅದನ್ನೇ ಮಾಡೋದು. ಈಗ ವಾಕ್ಯ ಹೇಳ್ತದೆ, ಭಕ್ತಿ ಉಳ್ಳವರಾಗಿ ನಾವು ನಡ್ಕೋಬೇಕು. ಯೇಸು ಸ್ವಾಮಿಗೆ ಇವತ್ತು ಸಭೆಗೆ ಹೋಗಿದ್ದ ಮುಂಚೆ ಒಂದು ವಿಷಯವನ್ನು ಅಕ್ಕಪಕ್ಕದವರು ಕೇಳ್ಕೊಂಡು, ಶಶಿಕಲಾ ಸುಪ್ರಭಾವ್ರನ್ನ, ಮಹೇಶ್ವರಿ ನಮ್ಮ ಅನುವ್ರನ್ನ ಇಬ್ಬರು ವಿಚಾರಿಸೋಣ, ನಿನಗೆ ಯೇಸು ಸ್ವಾಮಿಗೆ ಏನು ಇಷ್ಟ ಆಗಿರೋಂಥ ಸ್ವಭಾವ, ಅವ್ರನ್ನ ನಿನಗೆ ಇಷ್ಟವಾದದ್ದು ಏನು ಸ್ವಭಾವ? 2 ವಿಷಯ ತಿಳ್ಕೊಬೋದಾ? ದೇವರು ಇಷ್ಟವಿಲ್ಲದಿರೋದಲ್ಲ, ಅವರಿಬ್ಬರು ಮಾತ್ರ ಹೇಳ್ತಿಲ್ಲ, ಒಬ್ರಿಗೊಬ್ಬರು ಪಕ್ಕದಲ್ಲಿರೋರನ್ನ ದೇವರಿಗೆ ನಿನ್ನಲ್ಲಿ ಅಥವಾ ನಿನಗೆ ಯಾವ್ದು ಇಷ್ಟ ಆಯಿತು, ನಿನಗೆ ದೇವರಲ್ಲಿ ಯಾವ್ದು ಇಷ್ಟ ಆಯಿತು, ಇಷ್ಟವಾಗಿರುವಂಥ ಗುಣ ಯಾವುದು ಅಂತ ಇವತ್ತು 2 ತಿಳ್ಕೊಂಡು ಈ ವಾರ ಪೂರ್ತಿ ಆ ರೀತಿ ಇರಲಿಕ್ಕೆ, ಅವ್ರನ್ನ ಮೆಚ್ಚಿಸಲಿಕ್ಕೆ, ಅವ್ರಿಗೆ ಇಷ್ಟವಾಗಿರುತ್ತಿರಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಆಮೇಲೆ ಮುಂದಿನ ವಾರ ಬಂದಾಗ ಅದೇ ವ್ಯಕ್ತಿಗಳಿಗೆ ಹೇಳಿ, ಈ ವಾರ ಹೆಂಗಿದ್ರಿ ಅಂತ ಹೇಳಿ, ಈ ಮುಂದಿನ ವಾರನೂ 2 ಇಷ್ಟವಾದದ್ದು ಹೇಳಿ. ಇದು ಭಕ್ತಿ ಉಳ್ಳವರಾಗಿ ನಡ್ಕೊಳ್ಳುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಕಷ್ಟದ ಕೆಲಸ ಇದು. ಬೈಬಲ್ ಓದಿ ಅಂದರೆ ಕಷ್ಟ, ಸ್ವಲ್ಪ ಪಕ್ಕದವರು ತಾನೆ ಕೇಳ್ಕೋಬೋದು. ಕೇಳಿಕೊಂಡು ಈ ವಾರ ಪೂರ್ತಿ ಈ 2 ವಿಷಯಗಳಲ್ಲಿ ದೇವರನ್ನು ಮೆಚ್ಚಿಸಲಿಕ್ಕೆ ನಾವು ಇಷ್ಟಪಡ್ತೀವಿ. ಆಮೇಲೆ ಕೇಳ್ತೀರ ಮುಗಿಯೋಷ್ಟೊಳಗೆ ನೀವು ಅದನ್ನು ಕೇಳಬೇಕು. ಕಡೆಯದಾಗಿ ನಮ್ಮ ಮುಂದುವರಿಸೋಣ. ಭಕ್ತಿ ಉಳ್ಳವರಾಗಿ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಯಾವುದು? ನಮಗೆ ಕೊಡಲ್ಪಟ್ಟಂತಹ ರಕ್ಷಣೆಯು, ದೇವರ ಕೃಪೆಯು ನಮಗೆ ಇದನ್ನು ಬೋಧಿಸ್ತದೆ. ನಾನು ಕೃಪೆ ಬಗ್ಗೆ ನಾನು ಆರಾಧನೆ ಹೇಳಿದೆ. ಕೃಪೆ ಅಂದರೆ ಏನು? ಯಥೇಚ್ಛವಾಗಿ ಒಂದು ಸ್ಕೋರ್ ಕೊಡೋದು ಕೃಪೆ. ಬಟ್ ನಮ್ಮ ಪ್ರಕಾರ 99 ಕೊಡೋದೆ ಯೇಸು ಸ್ವಾಮಿ ಕೃಪೆ. ಅಷ್ಟೇ ಕೊಟ್ಟರು ನಮಗೆ ಇದನ್ನು ಹೇಳಲಿ ಅಲ್ವಾ? ನಾನು ಏನೂ ಮಾಡಿಲ್ಲ, ಎಲ್ಲವನ್ನ ಅವರೇ ಕೊಟ್ಬಿಟ್ಟಿದ್ದಾರೆ. ಇನ್ನೂ ಹೇಳ್ಬೇಕು, ಎಕ್ಸಾಮ್ಗೆ ಹೋಗಿಲ್ಲ, ಪಾಸ್ ಆಗ್ಬಿಟ್ಟಿನಿ, ಅದು ರ್ಯಾಂಕ್ಲಿ. ಇದು ಕ್ರಿಸ್ತನಿಂದ ಉಂಟಾಗುವಂಥ ಕೃಪೆ. ಈ ಕೃಪೆ ನಮ್ಗೆ ಏನು ಬೋಧಿಸ್ತದೆ ಗೊತ್ತಾ? ನೀವು ಭಕ್ತಿ ಉಳ್ಳವರಾಗಿಯೂ
ಇಹಲೋಕದ ಆಶಯಗಳನ್ನು ತ್ಯಜಿಸಿದವರಾಗಿಯೂ, ನೀತಿವಂತರಾಗಿಯೂ, ಕೆಟ್ಟದ್ದನ್ನು ವಿಸರ್ಜಿಸಿಬಿಡುವವರಾಗಿಯೂ ನೀನು ಬದುಕಬೇಕೆಂಬುದನ್ನು ಅದು ನಮಗೆ ಬೋಧಿಸುತ್ತದೆ. ಹಲ್ಲೆಲೂಯಾ. ಈ ರೀತಿಯಲ್ಲಿ ನಾವು ಜೀವಿಸುವಾಗ ಮಾತ್ರವೇ. ಮತ್ತಾಯ ಬರೆಸುವ 16ನೇ ಅಧ್ಯಾಯ ಬಂದರೆ, ಮತ್ತಾಯ ಬರೆಸುವ 16ನೇ ಅಧ್ಯಾಯ 27ನೇ ವಚನ. 16:27. ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದಲ್ಲಿ ತನ್ನ ದೂತರ ಸಮೀಪವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. ತಂದೆಯಾದ ದೇವರ ಪ್ರಭಾವದೊಂದಿಗೆ ಕ್ರಿಸ್ತನು ಈ ಲೋಕದಲ್ಲಿ ಪ್ರತ್ಯಕ್ಷನಾಗುವಾಗ, ತನ್ನ ದೂತರನ್ನ ಸಮೇತನಾಗಿ ಆತನು ಬರುವಾಗ, ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಯಾವ ನಡತೆ? ಇವತ್ತು ತೀತ 2:13ನೇ ವಚನದಲ್ಲಿ ಓದೋದ್ರಲ್ಲಿ ಭಕ್ತಿಹೀನತೆಯನ್ನು ವಿಸರ್ಜಿಸಿ ಬಿಡಬೇಕಂತ. ಭಕ್ತಿಹೀನತೆಯನ್ನು ವಿಸರ್ಜಿಸಿ ನಾನು ಭಕ್ತಿಯುಳ್ಳವನಾಗಿ ನಾನು ನಡೆದಿದ್ರೆ ದೇವರು ನನಗೆ ಒಂದು ಪ್ರತಿಫಲವನ್ನು ಕೊಡ್ಲಿಕ್ಕೆ ಹೋಗ್ತಾನೆ. ಅಲ್ಲವೇ ಬುದ್ಧಿಯುಳ್ಳ ಕನ್ನಿಕೆಯರಿಗೆ ಏನು ಸಿಕ್ತು? ತನ್ನೊಂದಿಗೆ ಪರಲೋಕ ರಾಜ್ಯಗಳಿಗೆ ಪ್ರವೇಶ ಮಾಡಿಬಿಟ್ರು. ಇನ್ನು ಹೇಳಬೇಕು ಅಂದರೆ, ನಾನು ಬುಧವಾರ ಒಂದು ಸಾವನ ಮನೆಗೆ ಹೋಗ್ತಿದ್ದೀನಿ, ಇವತ್ತು ಒಂದು ಸಮಾಧಿಗೆ ಹೋಗ್ತಿದ್ದೀನಿ. ಕಲ್ಲು ಸಮಾಧಿಗೆ ಕಲ್ಲು ಮುಚ್ತಾರೆ ಗೊತ್ತಾ? ಕರಿಕಲ್ಲು, ಗೋರಿ. ಆ ಗೋರಿ ಕಟ್ಸಕ್ಕೆ ಹೋಗ್ತೀನಿ ಇವತ್ತು ನಾನು ಒಬ್ಬರಿಗೆ. ಬುಧವಾರ ಅವರ 1 ವರ್ಷದ ತಿಥಿಗೆ ಹೋಗ್ತೀನಿ. ಅಲ್ಲಿ ಅನೇಕ ನಾಮಧೇಯ ಕ್ರೈಸ್ತರೆಲ್ಲ ಗೊತ್ತಾ, ಅವರಿಗೆ ನಾನು ಬೋಧಿಸಲಿಕ್ಕೋಸ್ಕರ ಸಿದ್ಧವಾಗ್ತಾ ಇದ್ದೀನಿ. ಇವತ್ತು ನಿಮ್ಮ ತಬಕ ಇದಾಗಿರಬೇಕು. ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ಅವನ ಪ್ರತ್ಯಕ್ಷದಲ್ಲಿ ನನಗೆ ಒಂದು ಪ್ರತಿಫಲ ಇದೆ. ಇವತ್ತು ಜನರಲ್ಲಿ ನಮ್ಮಲ್ಲಿ ಯಾಮಾರಿಸುವಂಥ ಪ್ರಯತ್ನ ಮಾಡಿಬಿಡ್ಬೋದು. ನಾನು ಕೆಲಸನೇ ಮಾಡಿದೆ, ಯಜಮಾನ್ ನೋಡುವಾಗ ಮಾತ್ರ ಕೆಲಸ ಮಾಡಿ ಸಂಬಳನ ಬಂದ್ಬಿಡ್ಬೋದು, ನಾನು ಕೂಲಿ ತೊಗೊಂಡ್ಬಿಡ್ಬೋದು. ಆದರೆ ದೇವಾದ ದೇವನ ಕಣ್ಣಿಗೆ ಮರ್ಯಾದೆ ಈ ಲೋಕದಲ್ಲಿ ಯಾವುದೂ ಇಲ್ಲ. ನಿನ್ನ ಕ್ರಿಯೆಗಳಿಗೆ ತಕ್ಕ ಪ್ರತಿಫಲವನ್ನೇ ಅವರು ಕೊಡ್ಲಿಕ್ಕೆ ಹೋಗ್ತಾರೆ. ಹಾಗಿದ್ರೆ ತೀತ 2:13ನೇ ವಚನದ ಪ್ರಕಾರವಾಗಿ ನಾನು ಜೀವಿಸಿರೋದಾದರೆ, ಅವ್ರು ಹೇಳೋ ಪ್ರಕಾರ ನನಗೆ ಅದು ಬೋಧಿಸಿದ್ದನ್ನು ನಾನು ಕೈಗೊಳ್ಳೋದಾದರೆ, ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ನನಗೆ ನೀನು ತಕ್ಕ ಪ್ರತಿಫಲವನ್ನು ಕೊಡ್ತೀಯ ಅಂತ ಧೈರ್ಯವಾಗಿ ಹೋಗಿ ಅವರ ಮುಂದೆ ನಿಂತುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಾನು ಪ್ರಾರಂಭದ ವಿಶ್ವಾಸಿಗಳಿಂದಲೂ ಇನ್ನೂ ಅನೇಕರಿಗೆ ಅವರ ಬೆಳವಣಿಗೆ ಇಲ್ಲದಿರುವುದು ಎಲ್ಲವನ್ನ ಮಾತನಾಡಿಗೆ ನಾನು ಬಯಸ್ತಾ ಇದ್ದೀನಿ. ಗಮನ ಇಟ್ಟು ಹಚ್ಕೊಂಡು. ಹಾಗಿದ್ರೆ ಪರಲೋಕಕ್ಕೆ ಹೋಗುವುದಕ್ಕಿಂತ ಮುಂಚೆ ದೇವರು ಯಾತಕ್ಕೆ ಬರ್ತಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಪ್ರತಿಫಲವನ್ನು ಕೊಡುವುದಕ್ಕೆ. ಅವನವನ ನಡತೆಗೆ ತಕ್ಕ ಹಾಗೆ. ಯಾರನ್ನೂ ಮೆಚ್ಚಕ್ಕಾಗಲ್ಲ. ನನ್ನನ್ನು ನೋಡಿ ನನಗೆ ಮಾತ್ರ ಪ್ರತಿಫಲ, ನಿಮ್ಮನ್ನು ನೋಡಿ ನಿಮಗೆ ಮಾತ್ರವೇ ಪ್ರತಿಫಲ, ನಿಮ್ಮನ್ನು ನೋಡಿ ಮತ್ತೊಬ್ಬರಿಗೆ ಪ್ರತಿಫಲ ಕೊಡೋದಿಲ್ಲ ದೇವರು. ಯಾಮರ್ಸ್ಲಿಕ್ಕಾಗಲ್ಲ ದೇವರನ್ನ. ಅವನವನ ನಡತೆಗೆ ತಕ್ಕ ಪ್ರತಿಫಲವನ್ನು ಕೊಡ್ತಾರೆ. ಮತ್ತೆ 2 ತಿಮೋಥೆಗೆ ಬನ್ನಿರಿ. 2 ತಿಮೋಥೆ 4ನೇ ಅಧ್ಯಾಯ ಅದರ 8ನೇ ವಚನವನ್ನು ಓದೋಣ. 2 ತಿಮೋಥೆ 4:8. ವೇಗವಾಗಿ. ಗಮನಿಸ್ರಿ, ಪೌಲ ಹೇಳುವಂಥ ಮಾತು ನೋಡ್ರಿ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅಂದರೆ ಇವನು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟ. ಎಲ್ಲರ ಜೊತೆ ಇರ್ರಿ. ಈಗ ಮುಗಿಸ್ಕೊಂಡು ಬಸ್ಗೆ ಹೋಗ್ಬೇಕು. ನೀವು ನಿಮ್ಮೂರಿಗೆ ಬಸ್ಗೆ ಹೋಗ್ಬೇಕು. ಬಸ್ ಟೈಮಿಂಗು 12:30. ಬಸ್ ಟೈಮಿಂಗ್ ಏನು? 12:30. ಇಲ್ಲೇ 12:25 ಆಗೋಯ್ತು. ಈಗ ನಿಮಗೇನು ಅನಿಸುತ್ತೆ? ಸಿಕ್ಕಲ್ಲ ಅನಿಸ್ಬಿಡುತ್ತೆ. ಆ ಬಸ್ ಹೊಡ್ಸಮ್ ನಮ್ಮಪ್ಪನಿ. ಈಗೇನು ಮಾಡ್ತೀರಿ? ಒಂದು ಕಾನ್ಫಿಡೆಂಟ್ ಬಂದ್ಬಿಡುತ್ತೆ ನಿಮ್ಗೆ. ಏನಂತ? ನಾನು ಹೋಗ್ತೀನಿ, ನಂಗೆ ಬಸ್ಸಲ್ಲಿ ಸಿದ್ಧವಾಗಿದೆ. ಯಾಕೆ ಹೇಳಿ? ಓಡಿಸ್ತಾ ಇರೋರು ನಮ್ಮಪ್ಪ, ನನಗೋಸ್ಕರ ಕಾಯ್ತಾರೆ. ಈ ಕಾನ್ಫಿಡೆಂಟ್ ಪೌಲನು ಬಂದ್ಬಿಡ್ತು ನೋಡಿ. ಏನಂತ? ನನಗೋಸ್ಕರ ಜಯಮಾಲೆ ಇದೆ, ಬಟ್ ಅದು ನನಗೇನಾಗಿದೆ? ರೆಡಿಯಾಗಿದೆ, ಸಿದ್ಧವಾಗಿದೆ. ಈ ಕಾನ್ಫಿಡೆಂಟ್ ನಮ್ಮೊಬ್ಬೊಬ್ಬರಿಗೆ ಬರಬೇಕು. ಈ ದೃಢತೆ ನಮಗೆ ಬರಬೇಕು. ನಾನು ಏನೇ ಆಗಿರಲಿ ನನ್ನ ಲೈಫಲ್ಲಿ, ಎಂಥದ್ದೇ ಸನ್ನಿವೇಶಗಳು ಬಂದು ಹೋಗ್ತಾ ಇರಲಿ, ಆದರೆ ನನಗಂತೂ ನನ್ನ ಜಯಮಾಲೆ ನನಗೋಸ್ಕರ ಕಾದುಕೊಂಡಿದೆ. ಯಾಕೆಂದರೆ ಆತನ ಮುಂದೆ ನಾನು ಹೇಗೆ ಬದುಕ್ತೀನಿ ಅಂತ ನನಗೆ ಗೊತ್ತು. ಅನೇಕ ಹೋರಾಟಗಳಿದೆ, ಸಮಸ್ಯೆಗಳಿದೆ, ಏಳುಬೀಳುಗಳಿದೆ. ನಾನು ಕರ್ತನ ಬರೋಣಕ್ಕಾಗಿ ಸಿದ್ಧರಾಗಲಿಕ್ಕೆ ಈ ಒಂದು ಎಲ್ಲವುಗಳನ್ನು ಒದರಿ ಬಿಟ್ಟು
ತಪ್ಪಾದವುಗಳೆಲ್ಲ ಬರ್ತಿದೆ ಹೋಗ್ತಿದೆ. ಆ ಭಕ್ತಿಯನ್ನು ತ್ಯಜಿಸಿ ಪ್ರತಿದಿನ ನಾನು ಪ್ರಯತ್ನಿಸ್ತೀನಿ. ಯಾಕಂದರೆ ನನ್ನ ಕರ್ತನ ಬರೋಣಕ್ಕೆ ನಾನು ಸಿದ್ಧವಾಗ್ತದೆ. ಹೀಗಿರುವಾಗ ಮಾತ್ರ ಪೌಲ ಹೇಳಂತ ಹೇಳ್ಬೋದು, ನನಗೆ ಮುಂದೆ ಒಂದು ಜಯಮಾಲೆ ಸಿದ್ಧವಾಗ್ತದೆ. ಆಮೇಲೆ ಪಕ್ಕ ನೋಡಿ, ನಿಮಗೊಂದು ಜಯಮಾಲೆ ಸಿದ್ಧವಾಗಿದೆ ಅಂತ ಹೇಳುವುದಕ್ಕೆ ಸಿದ್ಧರಾಗಿದೆ. ಮುಂದೆ ಬರುತ್ತದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ಪೌಲ ಹೇಳ್ತಿದ್ದಾನೆ, ನನಗೂ ಮಾತ್ರ ಅಲ್ಲ. ಈಗ ಯೋಚನೆ ಮಾಡಿ, ಅಲ್ಲಿ 2:15 ಹೋಗ್ಬೇಕಾಗಿದ್ದಂಥ ಬಸ್ಸು 2:15 ಆದರೂ ಹೋಗಿಲ್ಲ. ಯಾರಿಗೋಸ್ಕರ? ನನಗೋಸ್ಕರನೇ, ನಿನಗೋಸ್ಕರ, ನಿನ್ನೊಬ್ಬಳಿಗೋಸ್ಕರ ಕಾದಿದ್ರೆ ಲೇಟಾಗಿ ಬರುವಂಥ ಎಲ್ರಿಗೂ ಕೂಡ ಬಸ್ ಏನಾಗುತ್ತೆ? ಸಿಕ್ಕುತ್ತಾ? ಹಾಗಿದ್ರೆ ನಿನ್ನೊಬ್ಬಳಿಂದ, ಹಾಗಿದ್ರೆ ನೀನು ಸಿದ್ಧವಾಗಿಬಿಟ್ರೆ ನಿನ್ನಿಂದ ಅನೇಕರು ಸಿದ್ಧವಾಗಿಬಿಡ್ತಾರೆ. ಆಮೇಲೆ ಇವತ್ತು ಅನೇಕರು ಸಿದ್ಧವಾಗದೇ ಇರೋದಕ್ಕೆ ಕಾರಣ ಯಾರಾಗಿದ್ರೆ? ನಾನು ಸಿದ್ಧ ಆಗಿಬಿಟ್ರೆ ನನ್ನ ಕಾರ್ಯಗಳನ್ನು ನೋಡಿ, ನನ್ನ ಸ್ವಭಾವಗಳನ್ನು ನೋಡಿ, ನನ್ನ ಆತ್ಮೀಕತೆಯನ್ನು ನೋಡಿ, ನನ್ನ ಭಕ್ತಿಯನ್ನು ನೋಡಿ ಮತ್ತೊಬ್ಬ ಅವಿಶ್ವಾಸಿಯು, ಮತ್ತೊಬ್ಬ ಭಕ್ತಿಹೀನನು ಬದಲಾಗಲಿಕ್ಕೆ ಇದೊಂದು ಅವಕಾಶವಾಗ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ನೀನು ಜನರ ಮುಂದೆ ನಿನ್ನ ಬೆಳಕು ಪ್ರಕಾಶಿಸಬೇಕು. ನಿನ್ನ ಬೆಳಕು ಜನರ ಮುಂದೆ ಪ್ರಕಾಶಿಸಬೇಕು. ಅದಕ್ಕೆ ಪೌಲ ಹೇಳ್ತಿದ್ದಾನೆ, ನನಗೆ ಮಾತ್ರವಲ್ಲ, ಗಮನಿಸ್ರಿ, ಆ ದಿನದಲ್ಲಿ ನನಗೆ ಕೊಡುವನು, ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಪೌಲನ ಕಾನ್ಫಿಡೆಂಟ್ ನೋಡ್ರಿ, ನನಗೆ ಸಿದ್ಧ, ನನಗೆ ಕೊಡ್ತಾರೆ. ಎರಡನೇದಾಗಿ, ನನ್ನ ಹಾಗೆ ಇನ್ನೊಬ್ಬರು ದೇವರಿಗಾಗಿ ಪ್ರೀತಿಸೋರಾಗಿದ್ದರೆ ಅವರೆಲ್ಲರಿಗೂ ಕೂಡ ಕೊಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಅವನು ಉಂಟಾಗುತ್ತೆ. ಇವತ್ತು ನಮಗೆಲ್ಲರಿಗೂ ಒಂದು ವೈರಾಗ್ಯ ಬರಬೇಕು. ನಾನು ನನ್ನ ಸಭೆಯಲ್ಲಿದ್ದೀನಿ, ನಾನು ಪರಲೋಕಕ್ಕೆ ಹೋಗಿ ನನ್ನ ಜೊತೆ ಇದ್ದೀರಾ, ನಾನು ಆ ಜಯಮಾಲೆ ಹೊಂದ್ಕೋತೀನಿ. ನಾನು ಮಾತ್ರ ಅಲ್ಲ, ನನ್ನ ಸಭೆ ಜನರೆಲ್ಲರ ಆತ್ಮೀಯತೆಯನ್ನು ಗಮನಿಸಿದ್ದೀನಿ. ನನ್ನ ಸಭೆ ಜನರೆಲ್ಲರೂ ಹೊಂದ್ಕೋತಾರೆ. ಆಮೇಲೆ ಎಚ್ಚರವಾಗಿದ್ದೀವಿ ಅಂತ ನಂಬ್ತೀನಿ. ಹಲ್ಲೆಲೂಯಾ. ಜಯಮಾಲೆ. ಈ ಲೋಕದಲ್ಲಿ ಕೆಲವು ವ್ಯಕ್ತಿಗಳು ಸಣ್ಣ ಪುಟ್ಟ ಒಂದು ಸನ್ಮಾನವನ್ನು ಕೊಡುವಾಗ ಎಷ್ಟೊಂದು ಹೆಮ್ಮೆ ಪಡ್ತಾರೆ, ಸಂತೋಷ ಪಡ್ತಾರೆ, ಅಂದರೆ ಕಣ್ಣೀರಾಗ್ತಾರೆ. ತಮಿಳುನಾಡಲ್ಲಿ ಒಂದು ಎಲೆಕ್ಷನ್ ಬಿಸಿ ತುಂಬ ಜೋರಾಗಿ ನಡೀತಾ ಇದೆ. ಆ್ಯಕ್ಟರ್ ವಿಜಯ್ ಅಲ್ಲಿ ಎಲೆಕ್ಷನ್ ನಿಲ್ತಾ ಇದ್ದಾರೆ. ಅವರೊಬ್ಬ ಆಟೋ ಡ್ರೈವರ್ನ ಕರೆದು, ನೀನು ಕೂಡ ಒಬ್ಬ ಅಭ್ಯರ್ಥಿ ಆಗಿರಬೇಕು ಅಂತೇಳಿ ಒಂದು ಶಾಲನ್ನ ಅವನು ಕತ್ತ ಮೇಲೆ ಹಾಕ್ತಾನೆ. ತಕ್ಷಣ ಅವನು ಕಣ್ಣೀರಾಗ್ತಾನೆ. ಅವನೊಬ್ಬ ಆಟೋ ಡ್ರೈವರ್, ನನ್ನನ್ನು ನಂಬಿ ನೀವು ಇಂಥ ಸ್ಥಾನ ಕೊಟ್ಬಿಟ್ರಲ್ಲ ಅಂತೇಳಿ ಕಣ್ಣೀರಿಡ್ತಾನೆ. ನೋಡಿ, ಸಾಧಾರಣವಾದಂಥ ಪದವಿಗೋಸ್ಕರ ಅವನು ಆ ರೀತಿಯಾಗಿ ಯೋಚನೆ ಮಾಡ್ತಾನೆ. ಬಟ್ ಪೌಲ ಹೇಳ್ತಾನೆ, ಆ ಮಹಾ ದಿನದಲ್ಲಿ ದೇವರು ತನ್ನ ಜಯಮಾಲೆಯನ್ನು, ಬರೀ ಮಾಲೆ ಅಂದರೆ ಅದ್ರ ಹೆಸರು ಮಾಲೆ ಅಲ್ಲ, ಎಂಥ ಮಾಲೆ? ಜಯ ಹೊಂದಿದವರಿಗೋಸ್ಕರವಾಗಿ ಯುದ್ಧ ಮಾಡಲ್ಪಟ್ಟಂಥ ಒಂದು ಜಯಮಾಲೆ. ಇಲ್ಲಿ ಹಾಕುವಂಥ ಮಾಲೆ 2 ನಿಮಿಷ ತೆಗೆದಾಕ್ಬಿಡ್ತೀವಿ, 2ನೇದಾಗಿ ಅದು ಒಣಗೋಯ್ತೆ, ಹೌದಾ? ಆದರೆ ಜಯಮಾಲೆ ನನ್ನ ಕತ್ತಿಗೆ ಬಂದಿದ್ದರೆ ಯಾವ ರೀತಿ ನನ್ನ ಒಂದು ಸ್ಥಿತಿ ಸ್ಥಾನಮಾನಗಳು ಪರಲೋಕದಲ್ಲಿ ನನಗಿರ್ತದೆ. ಆದರೆ ಕೆಲವು ಸಾರಿ ಪರಲೋಕದ ಹಂತಕ್ಕೆ ನಾವು ಹೋಗಿ ಆಲೋಚನೆ ಮಾಡಬೇಕು. ಇನ್ನೊಂದು ದಿನ ನಾನು ಸ್ಟಡಿ ಮಾಡುವಾಗ ನಾನು ಹೇಳ್ತೀನಿ, ಒಂದು ವೇಳೆ ಹೊಸ ಒಡಂಬಡಿಕೆ ಸ್ಟಡಿ ಬಂದಾಗ ಹೇಗಿರುತ್ತೆ ಆ ಒಂದು ವಾತಾವರಣ, ಹೆಂಗೆ ಹೋಗ್ತೀವಿ, ಹೆಂಗೆ ಇರುತ್ತೆ ನಮ್ಮ ಮಾತುಕತೆ, ನಮ್ಮ ನೋಡಿದವರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ನಾವು ಆಲೋಚನೆ ಮಾಡೋಣ. ಯಾರಾದರೂ ಸನ್ಮಾನ ಮಾಡಿಸ್ಕೊಂಡು ಬೀದಿಲೆಲ್ಲ ಅದೇ ಸನ್ಮಾನನ ಹಾಕೊಂಬಂದಾರ, ಶಾಲು ಹಾಕ್ಸ್ಕೊಂಡು ಫಂಕ್ಷನ್ ಒಳಗೆ ಹಾರ ಹಾಕ್ಸ್ಕೊಂಡು ಪುನಃ ಪಚ್ಚಪಸಂತ ಇತ್ತಾಗ ನಡ್ಕೊ ಬರ್ತಿದ್ದಾನೆ ಯಾರೋ ಹಾಕೊಂಬರಲ್ಲ. ಈ ಜಯಮಾಲೆ ತೆಗೆಯಿಲ್ಲ, ಹಾಕೊಂಡಿರ್ತದೆ. ಇಡೀ ಪರಲೋಕದಲ್ಲಿ ಜಯಮಾಲೆ ಅಂತ ತಿರುಗಾಡಿದ್ರೆ ಎಲ್ಲಿಗಾದ್ರೂ ಎಂಟ್ರಿ ಒಳಗೆ ಬರ್ಬೋದ ಅಂತ ಕೇಳ್ಬೋದು ನಾವು? ಕೇಳಂಗೇ ಇಲ್ಲ. ಎಲ್ಲ ಕಡೆಗೂ ನಾವು ಫ್ರೀ. ಇನ್ನೂ ಹೇಳ್ತೀನಿ, ನಮ್ಮನೇಲಿ ನಾವು ಹೆಂಗೆ ತಿರುಗಾಡ್ತೀವೋ ಹಂಗೆ ತಿರುಗಾಡ್ತೀವಿ ಪರಲೋಕದಲ್ಲಿ. ಹಲ್ಲೆಲೂಯಾ. ಆ ಪರಲೋಕದ ಅನುಭವಕ್ಕೆ ನಾವು ಬರಬೇಕಿಲ್ಲ. ಒಂದು ತವಕಕ್ಕೆ ಬನ್ನಿರಿ, ಪರಲೋಕ ಅನ್ನೋದು ಹೇಗಿರುತ್ತೆ, ಆ ಪರಲೋಕದ ಅನುಭವಗಳು ನೋಡ್ರಿ. ನಾವು ಸಾವನ್ನ ಮನೆಗಳಲ್ಲಿ ಹೋಗಿ ಹೇಳ್ತೀವಿ, ಕಣ್ಣೀರು ದುಃಖ ಚಿಂತೆ ಇಲ್ಲದಿರುವಂಥ ರಾಜ್ಯದೊಳಗೆ ಅವರು ಪ್ರವೇಶ ಮಾಡಿದ್ದಾರೆ ಅಂತ. ಹಲ್ಲೆಲೂಯಾ. ಅಂಥ ಒಂದು ಸ್ಥಳದಲ್ಲಿ ಈಗ ನಾನು ಜಯಮಾಲೆಯೊಂದಿಗೆ ತಿರುಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಡೀತೀನಿ ಅಂತ ಹೇಳಿದ್ರೆ ಎಂಥ ಒಂದು ಸ್ಥಾನ
ಅದರ ಇನ್ನೊಂದು ದಿನ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಈಗಲೇ ನನಗೆ ವ್ಯತ್ಯಾಸವಾದ ಊಹೆಗಳು ಬರ್ತಾ ಇದ್ದಾವೆ ನನ್ನೊಳಗೆ. ಕೊರಿಂಥದವರಿಗೆ ಬರೆದಂತಹ 2ನೇ ಪತ್ರಿಕೆ 2ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ ಅದರ 7ನೇ ವಚನವನ್ನು ಓದೋಣ. ಇನ್ನೂ ಅವರನ್ನು ಶಿಕ್ಷಿಸದೆ ಬಂದಿದ್ದೀರಿ, ಸಂತೈಸಿರಿ, ಇಲ್ಲವಾದರೆ ಅವರು ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದನು. ತೀತ 1ನೇ ಅಧ್ಯಾಯ ಬಂತು. ತೀತ 1ನೇ ಅಧ್ಯಾಯ 2ನೇ ವಚನ ಬಂತು. ಅದಕ್ಕಿಂತ ತೀತ 1ನೇ ಅಧ್ಯಾಯ 2ನೇ ವಚನ. ಒಂದನೇ ವಚನದಿಂದ ಓದೋಣ. ದೇವರ ದಾಸನು ಯೇಸು ಕ್ರಿಸ್ತನ ಅಪೊಸ್ತಲನೂ ಆಗಿರುವ ಪೌಲನು ನಮ್ಮೆಲ್ಲರಿಗೆ ಗುರುವಾಗಿರುವ ನಂಬಿಕೆಯ ಸಂಬಂಧದಲ್ಲಿ ನನ್ನ ನಿಜಕುಮಾರನಾದ ತೀತನಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನಿಂದಲೂ ನಿನಗೆ ಕೃಪೆಯೂ ಶಾಂತಿಯೂ ಆಗಲಿ. ದೇವರಾನುಭವದ ನಂಬಿಕೆಯು ಭಕ್ತಿಯನ್ನುಂಟು ಮಾಡುವ ಸತ್ಯದ ಪರಿಜ್ಞಾನವು ವೃದ್ಧಿಯಾಗುವುದಕ್ಕೋಸ್ಕರವೇ ಅಪೊಸ್ತಲನಾಗಿದ್ದೇನೆ. ಆ ನಂಬಿಕೆಯು ಸತ್ಯದ ಪರಿಜ್ಞಾನವು ನಿತ್ಯ ಜೀವದ ನಿರೀಕ್ಷೆಯೇ ಆಧಾರವಾಗಿದೆ. ಸುಳ್ಳಾದ ದೇವರು ಆ ನಿತ್ಯ ಜೀವವನ್ನು ಕೊಡುತ್ತೇನೆಂದು ಅನಾದಿ ಕಾಲದಲ್ಲಿ ವಾಗ್ದಾನ ಮಾಡಿ ಕ್ಲುಪ್ತ ಕಾಲದಲ್ಲಿ ಅದನ್ನು ನೆರವೇರಿಸ್ತಾರೆ ಅಂತೇಳಿ ಅಲ್ಲಿ ಬಂದಿದೆ. ಯಾವುದನ್ನು ಕೊಡ್ತೀನಿ ಅಂತ ಹೇಳಿದಂತೆ ನಿತ್ಯ ಜೀವನ ನಿರೀಕ್ಷೆಯೇ ಅದಕ್ಕೆ ಆಧಾರವಾಗಿದೆ. ಅಪೊಸ್ತಲ ಆಗಿರ್ಬೋದು, ಒಬ್ಬ ಸೇವಕನಾಗಿರ್ಬೋದು, ಒಬ್ಬ ಪಾಸ್ಟರ್ ಆಗಿರ್ಬೋದು, ಒಬ್ಬ ಸುವಾರ್ತಿಕನಾಗಿರ್ಬೋದು, ಅಥವಾ ನಿಮ್ಮ ಹಾಗೆ ಒಬ್ಬ ವಿಶ್ವಾಸಿ ಆಗಿರ್ಬೋದು. ನಮಗೊಂದು ನಿರೀಕ್ಷೆಯನ್ನು ಕೊಟ್ಟಿದ್ದಾರಂತೆ. ಏನದು ಆ ನಿರೀಕ್ಷೆ? ನಿತ್ಯ ಜೀವನ ನಿರೀಕ್ಷೆ. ಆ ನಿತ್ಯ ಜೀವವನ್ನು ನಾನು ಕೊಡ್ತೀನಿ ಅಂತ ಹೇಳಿ ದೇವರು ನಮಗೆ ನಿರ್ಣಯಿಸಿಬಿಟ್ಟಿದ್ದಾರೆ, ಅಂದರೆ ನೇಮಿಸಿಬಿಟ್ಟಿದ್ದಾರೆ. ಈ ಒಂದು ನಿರೀಕ್ಷೆಯೊಂದಿಗೆ ಇವತ್ತು ಅನೇಕ ಕ್ರೈಸ್ತರು ಬಾಳ್ತಾ ಇಲ್ಲ. ನಿರೀಕ್ಷೆ ಏನು ಗೊತ್ತಾ? ಗಮನಿಸಲಿ, ನಿರೀಕ್ಷೆ ಏನು ಗೊತ್ತಾ? ನಮಗೆ ಯೇಸು ಸ್ವಾಮಿ ನಂಬಿದ್ದೀನಿ, ನಂಗೆ ಕಷ್ಟ ಬರಲ್ಲ. ಯೇಸು ಸ್ವಾಮಿ ನಂಬಿದ್ದೀನಿ, ನನಗೆಲ್ಲ ಸಿಗುತ್ತೆ. ಯೇಸು ಸ್ವಾಮಿ ನಂಬಿದ್ದೀನಿ, ನನ್ನ ಎಕ್ಸಾಮ್ನಲ್ಲಿ ಪಾಸ್ ಆಗಿಬಿಡ್ತೀನಿ. ಯೇಸು ಸ್ವಾಮಿ ನಂಬಿದ್ದೀನಿ, ನನ್ನ ಸಂಬಳದಲ್ಲಿ ಇನ್ಕ್ರೀಸ್ ಕಂಡುಕೊತೀನಿ. ಇದುವೇ ನಮ್ಮ ನಿರೀಕ್ಷೆ. ಬಟ್ 1ನೇ ಅಧ್ಯಾಯ 1ನೇ ವಚನದಿಂದ ಓದಿ ನೋಡ್ರಿ, ಈ ಎಲ್ಲವೂ ನಮಗೇನಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪರಲೋಕದ ಅಥವಾ ನಿತ್ಯ ಜೀವನ ನಿರೀಕ್ಷೆಗೋಸ್ಕರವಾಗಿಯೇ ನಮಗೆಲ್ಲವನ್ನ ಕೊಟ್ಟಿದ್ದಾರೆ. ಇವತ್ತು ನಾನು ರಕ್ಷಣೆ ಹೊಂದಿದ್ದೀನಿ. ಒಂದು ವೇಳೆ ನಿರೀಕ್ಷೆ ಪರಲೋಕ ಮಾತ್ರ ಇದೆ, ಈ ಲೋಕದಲ್ಲಿ ಇವತ್ತಿನಿಂದ ಏನು ನೀವು ಬಯಸಬೇಡಪ್ಪ ಅಂತ ಹೇಳಿದ್ರೆ ಎಷ್ಟು ಜನ ಪ್ರೇಯರ್ಗೆ ಬರ್ತೀರಿ? ಎಷ್ಟು ಜನ ದೇವರಲ್ಲಿ ಇರ್ತೀರಿ? ಪರಲೋಕ ಮಾತ್ರ ಸಿಕ್ಕುತ್ತೆ, ಈ ಲೋಕದಲ್ಲಿ ಇನ್ನೇನು ಸಿಗಲ್ಲ ಅಂದರೆ ಅಂಥ ದಿನ ಬರುತ್ತೆ. 666 ಬಂದರೆ ಈ ಯೇಸು ಸ್ವಾಮಿ ಕಾರಣ ಬರೋಣದ ಅಂತ್ಯ ದಿನಗಳಲ್ಲಿ 666 ಬರುತ್ತೆ. ಯೇಸು ಸ್ವಾಮಿ ನಂಬಿದ್ರೆ ಪರಲೋಕ ಮಾತ್ರ, ಈ ಲೋಕದಲ್ಲಿ ಇನ್ನೇನು ಸಿಗಲ್ಲ ಅನ್ನೋದೇ ಆ ಒಂದು ಗುರುತು. ಹೌದಾ? ಈಗ 666 ಇಲ್ಲ. ಈಗ ನಾನು ನಿಮ್ಗೆ ಕೇಳ್ತೀನಿ, ಯೇಸು ಸ್ವಾಮಿ ನಂಬಿದ್ರೆ ಇನ್ನೇನು ಸಿಗಲ್ಲ ನಿಮಗೆ, ಪರಲೋಕ ಒಂದು ಸಿಗುತ್ತೆ ಅಂದರೆ ಎಷ್ಟು ಜನ ನಾನು ಯೇಸು ಸ್ವಾಮಿ ಬೇಕು ಅಂತ ಹೇಳ್ತೀವಿ ನಾವು? ಅಲ್ಲೆಲೂಯ. ತುಂಬ ಜನ ಭಯ ಪಡ್ತೀವಿ. ಒಂದು ವೇಳೆ ಪಾಸ್ಟ್ ಹೇಳೋಲ್ಲ ಅಂತ ಟಕ್ಕನ ಕೈ ಎತ್ತಿದ್ರು ಈಚೆಗೆ ಯೋಚನೆ ಮಾಡ್ತೀವಿ, ಯಾತಿಗಾರು ಕೈ ಎತ್ಬಿಟ್ಟು. ಯಾಕೆಂದ್ರೆ ಈ ಲೋಕದಲ್ಲಿ ಇಲ್ಲದೆ ಬದುಕಾಗಲ್ಲ. ತೀರ್ಮಾನ ತೆಗೆದುಕೊಳ್ರಿ, ಅನೇಕ ಸಾಕ್ಷಿಗಳನ್ನ ತೆಗೆದುಕೊಳ್ರಿ. ತನ್ನ ಮಕ್ಕಳು ಕಣ್ಣ ಮುಂದೆ ಕೊಲ್ಲಲ್ಪಡ್ತಾ ಇದ್ರು, ನನ್ನ ಮಕ್ಕಳು ನಿತ್ಯ ರಾಜ್ಯಕ್ಕೆ ಹೋಗ್ತಾ ಇದ್ದಾನೆ. ಸಾವಿರುವಂಥ ಪರಲೋಕಕ್ಕೆ, ನೋವೇಂದಿರುವಂಥ ಕಾರ್ಯಗಳಿಗೋಸ್ಕರ ನನ್ನ ಮಕ್ಕಳನ್ನು ಪರಲೋಕ ಕಳಿಸೋಕ್ಕೋಸ್ಕರ ನನ್ನ ಹೃದಯವನ್ನು ಕಠಿಣಪಡಿಸ್ಕೊಳ್ತೀನಿ ಎಂಬುದಾಗಿ ತಂದೆ ತಾಯಿ ಹೇಳ್ಕೊಂಡಿದ್ದಾರೆ. ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ? ಈ ಲೋಕದಲ್ಲಿ ನಮ್ಮ ಮಕ್ಕಳನ್ನ ಸುಖವನ್ನು ಬಯಸಿ ನಿತ್ಯ ನರಕಕ್ಕೆ ತಳ್ಳುವಂಥ ಪ್ರಯತ್ನದಲ್ಲಿ ತಂದೆ ತಾಯಿಗಳು ಎಷ್ಟೋ ಜನ ಇದ್ದಾರೆ. ನಿತ್ಯ ನರಕಕ್ಕೆ ತಳ್ಳುವಂಥ ಪ್ರಯತ್ನದಲ್ಲಿ ಒಂದು ವೈರಾಗ್ಯ ತೆಗೆದುಕೊಳ್ಳೋಣ. ದೇವರೇ, ನನಗೆ ಈ ಲೋಕದಲ್ಲಿ ಏನು ಸಿಕ್ಕೋರು ಸಿಗದಿದ್ರು ನನಗೆ ಪರಲೋಕವನ್ನು ಕೊಟ್ಟುಬಿಡು ಸಾಕು. ಈ ತೀರ್ಮಾನ ಇದ್ದರೆ ನಾನು ಮತ್ತೆ ಹೇಳ್ತೀನಿ, ನಾನು ಪ್ರಾರಂಭ ಹೇಳಿದಂತೆ ನಮ್ಗೆ ಯಾವುದೇ ಕೊರತೆ ಇಲ್ಲ, ನಾವು ಬದುಕ್ತೀವಿ ನಿಜ. ಆದರೆ ಪರಲೋಕದ ನಿರೀಕ್ಷೆ ಈ ಲೋಕದಲ್ಲಿ ಎಲ್ಲವನ್ನು ನಮಗೆ ಒದಗಿಸಿಕೊಟ್ಟು ಶುಭ ಕೃಪೆಯು ನಮ್ಮನ್ನು ಹಿಂಬಾಲಿಸುವಂತೆ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಮತ್ತೆ ನಾನು ಹೇಳ್ತೀನಿ, ನಾವೆಲ್ಲರೂ ಆತ್ಮೀಕರಾಗಿಯೇ ಬದುಕೋಣ. ನಟಿಸೋದು ಬೇಡ. ಸಭೆಯಲ್ಲಿ ಒಂದು ರೀತಿ, ಕುಟುಂಬದಲ್ಲಿ ಒಂದು ರೀತಿ ನೀನು ಬದುಕುವಂಥದ್ದು ನಟನೆ. ಆ್ಯಕ್ಟಿಂಗ್ ಬೇಡ. ಅವನವನ ನಡತೆಗೆ ತಕ್ಕ ಪ್ರತಿಫಲವನ್ನು ಕೊಡುವಾಗ ನಿನ್ನ ಆ್ಯಕ್ಟಿಂಗಿಗೆ ಸರಿಯಾದಂಥ ಪ್ರತಿಫಲ ಸಿಗುತ್ತೆ. ಇವತ್ತು ನೀನು ಮಾಡೋಂಥ ಆ್ಯಕ್ಟಿಂಗ್ ಎಲ್ಲ ಒಂದಿನ ದೇವರು ಹೇಳ್ತಾರೆ. ಉದಾಹರಣೆಗೆ ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ, ಮೊಸಳೆ ಕಣ್ಣೀರು ಅಂತ. ಇದನ್ನು ನಾನು ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೇನೆ. ಹಾಗಿದ್ರೆ ಮೊಸಳೆ ಕಣ್ಣೀರು ಆಗುತ್ತಾ? ಗಮನಿಸ್ರಿ, ಮೊಸಳೆ ಕಣ್ಣೀರಾಗುತ್ತೆ. ಏನಕ್ಕೆ ಗೊತ್ತಾ? ಅದು ತನ್ನ ಆಹಾರವನ್ನು ಸೇವಿಸುವಾಗ
ಅದು ತನ್ನ ಊಟವನ್ನು ಮಾಡುವಾಗ ಅದು ಜೋರಾಗಿ ಪ್ರೆಸ್ ಮಾಡುತ್ತಾ ಆ ಒಂದು ಅಗಿಯುವಂಥ ಒಂದು ಕ್ರಿಯೆ ಏನಾಗುತ್ತೆ, ತನ್ನ ಕಣ್ಣಿನಲ್ಲಿ ಒಂದು ಅಂಶವನ್ನು ಬಿಡುಗಡೆ ಮಾಡಿ ಆ ಕಣ್ಣಿನಲ್ಲಿ ನೀರು ಸೂಸುತ್ತೆ. ನೋಡಿದವರು ಅಯ್ಯೋ ಪಾಪ ಆ ಜಿಂಕಿ ಹಿಡ್ಕೊಂಡು ತಿಂತಿದ್ದಕ್ಕೆ ಅದಕ್ಕೆ ಅಳು ಬರ್ತದೆ ಅನ್ಕೋತಾರೆ. ಅಯ್ಯಯ್ಯೋ ಇದು ಸಾಯಿಸ್ಬಿಟ್ನಲ್ಲ, ನನ್ನ ಆಹಾರಕ್ಕೋಸ್ಕರ ಜಿಂಕೆ ಸಾಯಿಸ್ಬಿಟ್ನಲ್ಲ ಅಂತ ಮೊಸಳೆ ಅಳ್ತಾ ಇದೆ ಅಂದ್ಕೋತಾರೆ. ಆದರೆ ಅದಕ್ಕೆ ಗಾದೆ ಹೇಳೋದು ಮೊಸಳೆ ಕಣ್ಣೀರನ್ನ ಹಾಕಬೇಡಿ ಅಂತ. ಮೊಸಳೆಗೆ ಕಣ್ಣೀರು ಬರೋದು ನಿಜ, ಆದರೆ ಅದು ಬರ್ತಾ ಇರೋದು ತನ್ನ ಶರೀರದ ಪ್ರಕ್ರಿಯೆಗೋಸ್ಕರ ಬರ್ತಿದೆ ಹೊರತು ನೋವಿಗೋಸ್ಕರ ಬರುವಂಥ ಕಣ್ಣೀರು ಅಲ್ಲ. ಇವತ್ತು ತುಂಬ ಜನ ವಿಶ್ವಾಸಿಗಳು ಹಾಗೇ ಇದ್ದಾರೆ, ಪರಿಸ್ಥಿತಿನ ನೋಡಿ ಕಣ್ಣೀರಿಡ್ತಾರೆ, ಬದಲಾಗ್ತೀನಿ ಅಂತ ಹೇಳ್ತಾರೆ, ಬಟ್ ಬದಲಾವಣೆ ಇಲ್ಲ. ನನ್ನ ಜೊತೆ ಇದ್ದೀರಾ? ನಾವು ಆತ್ಮೀಕರಾಗಿರೋಣ, ಆತ್ಮೀಕರಾಗೇ ನಾವು ನಡ್ಕೊಳ್ಳೋಣ, ಆತ್ಮೀಕರಾಗಿ ನಡೆಸೋದು ಬೇಡ. ನನ್ನ ಬಾಯಲ್ಲಿ ಎಂತೆಂಥ ಮಾತುಗಳು ಬರ್ತದೆ ಮನೆಯಲ್ಲಿ, ಆಲೋಚನೆ ಮಾಡಿರಿ. ಕೋಪ ಬಂದಾಗ, ಬೇಸರಿಕೆ ಆದಾಗ, ಒಂಟಿಯಾಗಿದ್ದಾಗ ಎಂತೆಂಥ ಮಾತುಗಳನ್ನು ಮಾಡ್ತೀವಿ. ಪ್ರಿಯ ಸಭೆ, ನಾನು ಅವನವನ ನಡತೆಗೆ ತಕ್ಕ ಪ್ರತಿಫಲವನ್ನು ಕೊಡುವುದು ದೇವರ ಮುಂದೆ ನಾನು ಹೇಳ್ತಾ ಇದ್ದೀನಿ, ಎಚ್ಚರಿಕೆ ವಹಿಸಿ. ನಾನು ಕೂಡ ಕೆಲವು ತಪ್ಪು ಮಾಡ್ತೀನಿ, ಬಲಹೀನತೆಯಲ್ಲಿ ಬಿದ್ದ ಖಂಡಿತವಾಗಿ ನಾನು ದೇವರ ಸಮ್ಮುಖ ಹೋದಾಗ ಎಷ್ಟೊಂದು ಮಟ್ಟಿಗೆ ವೇದನೆ ಪಡ್ತೇನೆ. ದೇವರೇ ಇಂಥ ಮಾತುಗಳನ್ನು ಆಡ್ತುಂಟು, ಇಂಥ ತಪ್ಪುಗಳನ್ನ ಮಾಡಿದ್ದುಂಟು, ದೇವರೇ ನನಗೆ ಅದು ಬೇಡ ಅನಿಸುತ್ತೆ, ಇದರಿಂದ ಬಿಡುಗಡೆ ಹೊತ್ತಿಗೆ ನನಗೆ ಸಹಾಯ ಮಾಡು. ಅದನ್ನು ತುಚ್ಛೀಕರಿಸಲಿಕ್ಕೆ, ತ್ಯಜಿಸಲಿಕ್ಕೆ ನನಗೆ ಬೇಕು. ನಾನು ಕೇಳ್ತೀನಿ, ನಾವೊಬ್ಬೊಬ್ಬರು ಇದೇ ಸ್ಥಿತಿಯಲ್ಲಿ ನಾವು ಕಾದುಕೊಳ್ಳೋಣ. ಕಾರಣ ಪಾಪ ತುಂಬಿರುವಂಥ ಲೋಕದಲ್ಲಿದ್ದೀವಿ. ಖಂಡಿತ ನಮಗೊಂದು ಹೋರಾಟ ಬರ್ತದೆ, ಎಲ್ಲರೂ ತಪ್ಪಿತಸ್ತಾರೆ, ಎಲ್ಲರೂ ಬಲಹೀನರು ನಾವು. ಆದರೆ ಕರ್ತನ ಬರುವವನ್ನ ಎದುರು ನೋಡುವಾಗ ಆ ನಿತ್ಯ ಜೀವನ ವಾಗ್ದಾನ ಮಾಡಿದಂಥ ದೇವರು ಕ್ಲುಪ್ತ ಕಾಲದಲ್ಲಿ ತಕ್ಕ ಸಮಯದಲ್ಲಿ ನನ್ನನ್ನು ಕೊಡಲಿಕ್ಕೆ ಹೋಗ್ತಾರೆ. ಈ ಲೋಕದಲ್ಲಿ ಕೊಡಲ್ಪಟ್ಟಂಥ ವಾಗ್ದಾನಗಳನ್ನು ಗಮನಿಸ್ರಿ. ಅನೇಕ ನಿಮ್ಮ ಕನಸುಗಳ ಮೂಲಕ, ದರ್ಶನದ ಮೂಲಕ, ಸಭೆಯ ಮೂಲಕ, ವಾಗ್ದಾನದ ಮೂಲಕ ನಿಮಗೆ ಅನೇಕ ವಾಗ್ದಾನ ಕೊಟ್ಟಿದ್ದಾರೆ, ಹೌದಾ? ಅನೇಕರು ನೆನೆಸ್ಕೊತೀರಿ, ಏನಂತ ಈ ವಾಗ್ದಾನ ಕೊಟ್ಟಿರೋ ದೇವರು ನನ್ನ ಜೀವನ ನೆರವೇರಿಸ್ತದ ಅಂತ ತುಂಬ ಜನ ಪ್ರಶ್ನೆ ಹಾಕೊಳ್ತೀರಿ. ಆದರೆ ನಿಜವಾದಂಥ ವಾಗ್ದಾನ ಯಾವುದು ಅಂತ ಹೇಳಿದ್ರೆ, ನಿನಗೆ ನಿತ್ಯ ಜೀವವನ್ನು ಕೊಡ್ತೀನಿ ಅಂತ ಒಂದು ವಾಗ್ದಾನ ಮಾಡಿದ್ದಾನೆ. ಭಕ್ತರಲ್ಲಿ ನಿಮಗೆ ನಿತ್ಯ ಜೀವದ ವಾಗ್ದಾನ ಇದೆ. ಇದನ್ನು ಯಾವತ್ತಾರು ಎದುರು ನೋಡಿದ್ದಾರೆ ಕೇಳಿ ಭಕ್ತರುಗಳಿಗೆ. ಕೆಲವರು ಹೂ ಅಂತಾರೆ, ಯಾವಾಗ ಗೊತ್ತಾ, ಅವನಿಂದ ಬೇಜಾರಾಗುತ್ತಾರೆ, ಯಾಕಾದ್ರೂ ಬದುಕಿದ್ರೆ ತಕ್ಕೊಬಿಡು ಸ್ವಾಮಿ, ಆ ಥರ ನೋಡಿದ್ದೀರಾ, ಆ ಥರ ಎದುರು ನೋಡಿದ್ದೀರಾ, ಇಲ್ಲ ಯಾವಾಗ ಇಷ್ಟ ಬರ್ತಾರೆ ಸ್ವಾಮಿ ಪರ್ಲೋಕ ಕೊಡು ಸ್ವಾಮಿ ಅಂತ ಬಯಸುವಂಥವ್ರು ನಮ್ಮ ಸಭೆಯಲ್ಲಿ ಎಷ್ಟು ಜನ ಇದ್ದೀವಿ? ನಾನು ಹೇಳ್ತೀನಿ, ಒಬ್ಬರು ಇಲ್ಲ. ಪರಲೋಕ ಬೇಕು ಆಸೆ ಪಡ್ತಿದ್ರೆ ಹೃದಯದಲ್ಲಿ ದೇವರು ಸ್ತೋತ್ರ. ಆದರೆ ಇವತ್ತೇ ನಾನು ತಕ್ಕಬಿಡು ಸ್ವಾಮಿ ಅಂತ ಯಾರು ಇದ್ದಾರೆ? ನನ್ನ ಮಗಳಿಗೊಂದು ಮದುವೆ ಮಾಡಿದ್ಮೇಲೆ ನಾನು ತಕ್ಕ ಸ್ವಾಮಿ, ಮನೆ ಒಂದು ಕಟ್ಬಿಡ್ತೀನಿ ಸ್ವಾಮಿ, ತಕ್ಕಬಿಡು ನನ್ನ. ಆಮೇಲೆ ಇದು ದೇವರಿಗೋಸ್ಕರ ಹೇಳ್ತಿರೋದು, ನಿನಗೋಸ್ಕರ ಹೇಳ್ತಿರೋದ? ನನಗೋಸ್ಕರ ಹೇಳ್ತಿರೋ ಮಾತು, ನನಗೋಸ್ಕರ ಹೇಳ್ತಿರೋದು. ನನ್ನ ಸದ್ಯ ಅನೇಕ ಜನ ನೋಡ್ತೀನಿ, ಕಳೆದ ಭಾನುವಾರ ತುಂಬ ಚೇರ್ಸ್ಗಳು ಖಾಲಿ ಇತ್ತು. ಯಾಕೆ ಗೊತ್ತಾ? ಸಾಧ್ಯವಾದ ನನ್ನ ಮದುವೆ ಕಳಿಸ್ಕೊಟ್ಬಿಡು ಸ್ವಾಮಿ ಮದುವೆಗೆ. ಪಾಸ್ಟರ್ ಕಣ್ಣು ಕಾಣ್ತಾನಾಗೆ ನನ್ನ ಮನೆಗೆ ಹೇಳೋಕ್ಕೆ ಮುಂಚೆನೇ ನಾನು ಈಸ್ಕೊಂಡಾಗಿರ್ಬೇಕು, ಪಾಸ್ಟರ್ ಕಣ್ಣಿಗೆ ಇವತ್ತು ನಾನು ಬೀಳಬಾರ್ದು ಸ್ವಾಮಿ. ತುಂಬ ಜನ ಕಾಣೆಯಾಗಿದ್ದರು ಕಳೆದ ಭಾಗ ಫಂಕ್ಷನ್ಸ್. ಇವ್ರನ್ನ ಬಸ್ಸಲ್ಲಿ ಕೇಳಿ ಪರಲೋಕಕ್ಕೆ ಬಂದರೆ ಅಂತ. ಕಷ್ಟ. ನಿತ್ಯ ಜೀವನ ವಾಗ್ದಾನ ಜೀವನ ನೆರವೇರಬೇಕಾ? ನನ್ನ ಸತಿಗೆ ದೇವರು ಒಂದು ವಾಗ್ದಾನ ಮಾಡಿದರೆ ಕಡೆಯಲ್ಲಿ ಹೇಳ್ತದೆ, ಅದನ್ನು ತನ್ನ ವಾಗ್ದಾನ ತನ್ನ ಕ್ಲುಪ್ತ ಸಮಯದಲ್ಲಿ ವಾಗ್ದಾನ ನೆರವೇರಿಸಿ ಪ್ರಸಂಗದ ಮೂಲಕ ಪ್ರಕಟಿಸಿದನು. ಈ ಪ್ರಸಂಗದ ಮೂಲಕ ನಿಮ್ಗೇನು ಪ್ರಕಟಿಸಿದ್ದಾರೆ? ಆ ನಿತ್ಯ ಜೀವ ಇದೆ ಅನ್ನೋದನ್ನು ಇವತ್ತು ನಿಮ್ಗೆ ಏನು ಮಾಡ್ತಿದ್ದಾರೆ? ಪ್ರಕಟಪಡಿಸ್ತಾರೆ. ಪರಲೋಕಕ್ಕೆ ಸಿದ್ಧವಾಗೋಣ ಪ್ರಿಯ ಸಭೆ. ಈ ತಿಂಗಳಲ್ಲಿ ಒಂದು ಟ್ರಿಪ್ ಹೋಗ್ತೀನಿ ಅಂದರೆ ತುಂಬ ಜನ ಟ್ರಿಪ್ ಕರ್ಕೊಂಡೋಗಿ ಫಸ್ಟ್ ನಾನು ಬರ್ತೀನಿ ಅಂತಾರೆ. ಈ ವಾರ ನಾನು ಪರಲೋಕ ಹೋಗ್ತೀನಿ ಎಷ್ಟು ಜನ ನಾನು ಬರ್ತೀನಿ ಅಂದರೆ ನಿಮಗೋಸ್ಕರ ಪ್ರೇಯರ್ ಮಾಡ್ತೀನಿ ಪಾಸ್ಟ್ರೆ, ಹೋಗಿ ಬನ್ನಿ ಅಂತಿದ್ದಾರೆ. ನಾವು ಪರಲೋಕಕ್ಕೆ ಸಿದ್ಧರಾಗೋಣ. ಹಲ್ಲೆಲೂಯಾ. ಯಾಕೆಂದರೆ ತೆಗೆದು ಹೇಳಿ ನೋಡೋಣ, ಈ ಲೋಕದ ದೇವರು ನಂಬಿಕೆ ಇರುವ ಮನಸ್ಸನ್ನು ಮಂಕುಗೊಳಿಸಿದ್ದಾನೆ. ಎಲ್ಲಿದೆ ವಚನ? ಸಾರಿ, ಹಾಂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆವಾಗ ಫಸ್ಟ್ ಹೇಳಿದ್ರಿ, ಅದೇ ಕರೆಕ್ಟಾಗಿತ್ತು. ಎಲ್ಲಿದೆ? ಹಾಂ ಹೌದು,
ಕರೆಕ್ಟ್ ಹತ್ರಕ್ಕೆ ಬಂದುಬಿಟ್ಟು ವೆರಿ ಗುಡ್ ಬರೋದು ಇಷ್ಟು ಬಂದಿದ್ದಕ್ಕೆ. ಸಭೆಯೇ ನಿಮ್ಮೆಲ್ಲರ ಬಗ್ಗೆ ನನಗೊಂದು ನಿರೀಕ್ಷೆ ಇದೆ. ಯಾಕೆ ಹಾಳು ಮಾಡ್ಕೊತಿದ್ದೀರಿ? 2 ಕೊರಿಂಥ 4:4 ಹೇಳ್ತಾರೆ, ಹೇಳಿ ನೋಡಮ್ಮ. 2 ಕೊರಿಂಥ 4:4. ಹಾಂ 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 ಎಲ್ಲಿದೆ ಇದು ವಚನ? ಯಾಕೆ ಮನೆ ನೆನಪಾಗಲಿಲ್ವಾ? ಕೇಳಿದ ಪ್ರಶ್ನೆ ಕೇಳಿ ಸರಿ ಅರ್ಥ ಆಯ್ತು ತಾನೆ? ನಾನು ರಾಂಗ್ ಕೇಳಿದ್ನ ವಚನ? ಈ ಲೋಕದ ದೇವರು ಮಂಕುಗೊಳಿಸಿರುವಂತಹ ಕಾರಣ ಎಲ್ಲಿದೆ ನಮ್ಮ ಕಣ್ಣುಗಳನ್ನು? 2 ಕೊರಿಂಥ 4:4 ಈ ಮಂಕಾದಂಥವರು ಈ ನಿತ್ಯ ಜೀವದ ನಿರೀಕ್ಷೆ ಇರಲ್ಲ. ಇವತ್ತು ನಾವು ಕಣ್ಣುಗಳು ತೆರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಭಾವಿಸಿದ್ದೇವೆ. ಆದರೂ ಕೂಡ ನಮಗೊಂದು ಪರಲೋಕದ ನಿರೀಕ್ಷೆ ಇಲ್ಲ ಅಂದರೆ ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಪ್ರಶ್ನೆ ಹಾಕಬೇಕು. ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆಯಾ? ಈ ಲೋಕದಲ್ಲಿ ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದಂತೆ. ಬಟ್ ಇವತ್ತು ನನ್ನಲ್ಲಿ ನಿನ್ನ ನಂಬಿಕೆ ಇದೆ, ಹಾಗಿದ್ರೆ ಕಣ್ಣುಗಳು ತೆರೆಯಲ್ಪಟ್ಟಿದೆ. ಯಾವ ಕಣ್ಣುಗಳು? ಆ ಕಣ್ಣುಗಳು ಏನನ್ನ ಕಾಣ್ತಿದೆ? ನನಗಾಗಿ ಮಾಡುವಂಥ ನಿತ್ಯ ಜೀವದ ನಿರೀಕ್ಷೆಯನ್ನು, ವಾಗ್ದಾನವನ್ನು ಈ ಕಣ್ಣುಗಳು ಎದುರು ನೋಡ್ತಾ ಇವೆ. ಸಭೆ ವಿಶ್ವಾಸಗಳು ಇವತ್ತು ಈ ರೀತಿಯಾದ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ. ಸಮಯ ಇಲ್ಲ, ಮುಂದೆ ಹೋಗೋಣ. ಬೇಸರ ಆಗ್ತಿದೆಯಾ? ತೆಗೆದುಕೊಡ್ರಿ ಯೋಬನ ಗ್ರಂಥ. ಯೋಬನ ಗ್ರಂಥ ಹಳೆಯ ಒಡಂಬಡಿಕೆ ಕೀರ್ತನೆಯಿಂದ ಹಿಂದೆ ಯೋಬನ ಗ್ರಂಥ 19ನೇ ಅಧ್ಯಾಯ 19ನೇ ಅಧ್ಯಾಯ ಅದರ 25ನೇ ವಚನದಿಂದ ಓದೋಣ. 19:25. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪವೆಂದು ಬರೆದನು. ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವುದು. ನನ್ನ ಚರ್ಮವು ಹೀಗೆ ಬಿರುದು ಹಾಳಾದ ಬಳಿಕ ನಿರ್ದಯನಾಗಿ ದೇವರನ್ನು ನೋಡುವೆನು. ಕಣ್ಣಾರೆ ಕಾಣುವೆನು, ನಾನಾಗಿ ನೋಡುವೆನು, ಮತ್ತೊಬ್ಬ ರಾಜ್ಯಲ್ಲ. ನನ್ನ ಹೃದಯವು ಹಂಬಲಿಕೆಯಿಂದ ನನ್ನಲ್ಲಿ ಹೊಂದಿದೆ. ಈ ಚೆನ್ನಾಗಿ ಈ ವಚನನ ಎಲ್ಲರೂ ತೆಗೆದುಕೊಳ್ರಿ. ಎಷ್ಟು ಚೆನ್ನಾಗಿ ಬರೀತಾರೆ ಯೋಬ ಅಂತ ಹೇಳಿದ್ರೆ ಎಲ್ಲರೂ ತೆಗೆದುಕೊಂಡಿದ್ದೀರಾ? ನಾನಂತೂ ಅಂದ್ರೆ ಅರ್ಥ ಏನು? ನಾನಂತೂ ಅರ್ಥ ಹೇಳಿ. ಇದು ನಮ್ಮ ಭಾಷೆ ಹೆಂಗೆ ಹೋದರೆ ಬೇರೆ ಯಾರು ಹೆಂಗಾದ್ರೆ ಹಾಳಾಗಿದೆ ಹಂಗೆ ಗೊತ್ತಿಲ್ಲ. ನಾನು ಮಾತ್ರ ಯಾರು ಹೆಂಗಾರಂತೆ ನನಗಂತೆ ಒಬ್ರು ಗೊತ್ತಾರೆ, ಸಿಸ್ಟರ್ ನಿಮ್ಗೆ ಗೊತ್ತಾ ಅವ್ರಿಗೆ ಮಾಡಿದ್ರಂತೆ, ತಕ್ಷಣ ನೀವೇನು ಗೊತ್ತಾ ಅವ್ರು ಯಾರು ಹೆಂಗಾದಂತೆ, ನಾನು ಹೆಂಗಿದ್ರೆ ಅದು ಮಾತ್ರ. ಆಮೇಲೆ ನಾನಂತೂ ಯೋಬನ ಕಾರ್ಯ ಏನು? ನಾನಂತೂ ಫಸ್ಟ್ ನಾನು ಅಷ್ಟೇ. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ಈಗ ಇದನ್ನು ಹೇಳಿ ನಾನು ಮುಗಿಸ್ತೀನಿ. ನೀವು ನಂಬಿರುವಂಥ ಯೇಸು ಸ್ವಾಮಿ ಜೀವ ಸ್ವರೂಪನ ಅಂತ ನಿಮ್ಗೆ ಗೊತ್ತಿದೆಯಾ? ಬದುಕಿದಾರ? ನೀವು ನಂಬಿರುವಂಥ ಯೇಸು ಸ್ವಾಮಿ ಬದುಕಿದಾರಾ? ಎಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ. ಗುಡ್, ತಪ್ಪೇನಿಲ್ಲ ಹೇಳಿ. ನೀವು ನಂಬಿರುವಂಥ ದೇವರು ಎಲ್ಲಿದ್ದಾರೆ? ಜೀವ ಸ್ವರೂಪನಾಗಿ ಅವರು ಪರಲೋಕದಲ್ಲಿದ್ದಾರೆ. ನೆಕ್ಸ್ಟ್ ಹೇಳ್ತಾನೆ, ಆತನು ಕಡೆಗೆ ಅಂದರೆ ಲಾಸ್ಟ್ ಇಂಗ್ಲೀಷ್ ಅದು. ಕಡೆಗೆ ಅಂದರೆ ನನ್ನ ಜೀವನ ಕೊನೆಗೆ. ಅದು ಯಾವಾಗುತ್ತೆ? ಗೊತ್ತಿಲ್ಲ. ಕಡೆ ಯಾವಾಗುತ್ತೆ ಗೊತ್ತಿಲ್ಲ. ನಮ್ಮ ಕಡೆ ನಿಮ್ಗೆ ಗೊತ್ತಾ? ಕಡೆ ಆಗೋದು ನಾವು ಈ ಲೋಕ ಬಿಟ್ಟು ಹೋಗೋದು ನಮ್ಗೆ ಗೊತ್ತಾ? ಕಡೆಗೆ ಅಂದರೆ ಗೊತ್ತಿಲ್ಲದಂಥ ಗಳಿಗೆನಲ್ಲಿ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ಯೇಸುಸ್ವಾಮಿ ಹೇಳ್ತಿದ್ದಾರೆ, ನನಗೋಸ್ಕರ ಯೇಸುಸ್ವಾಮಿ ಭೂಮಿಯಲ್ಲಿ ಸಾಕ್ಷಿಯಾಗಿ ನಿಂತುಕೊಳ್ತಾರೆ. ಇಲ್ಲಿ ನಿಂತುಕೊಳ್ತಾರೆ. ಯಾರಿಗೋಸ್ಕರ? ನನಗೋಸ್ಕರ. ಕಡೆಗೆ ಮುಂದೆ ಓದ್ತೀನಿ. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ. ಚರ್ಮ ಬಿರಿದು ಹಾಳಾಗೋದು ಯಾವಾಗ? ಸತ್ತ ನಂತರ ಬಿರಿದು, ವಯಸ್ಸಾದ ಮೇಲೆ ಬಿರಿಯುತ್ತೆ, ಹಾಳಾಗಲ್ಲ. ಸತ್ತ ನಂತರ ಹಾಳಾಗ್ಬಿಡುತ್ತೆ, ಮಣ್ಣಿಗಾಕಿ ಹಾಳಾದ ನಂತರ ಅವನ ತಬಕ ನೋಡ್ರಿ, ನಿರ್ದೇಹನಾಗಿ ದೇವರನ್ನು ನೋಡುವೆನು. ಅಂದರೆ ದೇಹವಿಲ್ಲದೆ ನಾನು ದೇವರನ್ನ ನೇರವಾಗಿ ನೋಡ್ಲಿಕ್ಕೆ ಹೋಗ್ತೀನಿ. ಸಾವು ಅಂದ ತಕ್ಷಣ ಯೋಬ ಈ 19ನೇ ಅಧ್ಯಾಯವನ್ನು ನೀವೆಲ್ಲರೂ ಬಾಯಾಟ್ ಮಾಡ್ಕೋಬೇಕು. ತುಂಬ ಸೀರಿಯಸ್ಸು, ತುಂಬ ಕಷ್ಟ, ತುಂಬ ನೋವು, ತುಂಬ ಆಸ್ಪತ್ರೆ ಕಡೆಗಳಿಗೆ ಹೋಗಿದ್ದಾಗ ತಕ್ಷಣ ನಿಮಗೆ ಈ 25ನೇ ವಚನದಿಂದ ನೆನಪಾಗಬೇಕು. ಹಾಗಿದ್ರೆ ನಾನು ಹಾಳಾಗ್ತೀನಿ, ನನ್ನ ತಗೊಂಡೋಗಿ ಊತಾಕ್ಬಿಡ್ತಾರೆ, ಬಟ್ ನಿರ್ದೇಹನಾಗಿ ನಾನು ದೇವ್ರು ನೋಡೋಕೆ ಹೋಗ್ತೀನಿ ಅಂದಾಗ ಸಾವಿನ ಭಯ ಇರಲ್ಲ ರೀ ನಮಗೆ. ಯಾವ ಭಯ ಇರಲ್ಲ? ಸಾವಿನ ಭಯ ಇರಲ್ಲ. ಹಲ್ಲೆಲೂಯಾ. ಸಾವಿಗೆ ಭಯ ಪಡೋರು ಯಾರು ಅಂದರೆ ನಿರೀಕ್ಷೆ ಇಲ್ಲದರು. ಎಲ್ಲಿ ಹೋಗ್ತೀನಿ ಅಂತ
ನಾನು ಅನೇಕ ಸಾರಿ ಈ ಸಾವಿನ ಮನೆಯಲ್ಲಿ ಪ್ರಸಂಗ ಮಾಡುವಾಗ 2 ಪ್ರಶ್ನೆಯೊಂದು ಪ್ರಾರಂಭ ಮಾಡ್ತೀನಿ. ಈ ಬುಧವಾರ ಹಂಗೆ ಪ್ರಸಂಗ ಮಾಡ್ತೀನಿ ನಾನು, ಗಮನಿಸ್ರಿ. 2 ಪ್ರಶ್ನೆ ನಮ್ಮ ಸಭೆಯಲ್ಲಿ ಕೇಳಿದುಂಟು ನಾನು. ಮನುಷ್ಯ 2 ಸಾರಿ ಅಳ್ತಾನೆ. ಮನುಷ್ಯ 2 ಸಾರಿ ಅಳ್ತಾನೆ. ಯಾಕೆ, ಯಾವಾಗ? ಇದು ನನ್ನ ಪ್ರಶ್ನೆ. ಸ್ವಲ್ಪ ಇಲ್ಲಿ ಟ್ವಿಸ್ಟ್ ಇದೆ ನೋಡಿ. ಹುಟ್ಟಿದಾಗ ಯಾರು ಹೇಳ್ತಾರೆ? ಅವನೇ ಸತ್ತಾಗ ಅವನು ಹೇಳ್ತಾನೆ? ಅವನು ಹೇಳಲ್ಲ, ಉಳಿದವ್ರು ಹೇಳ್ತಾರೆ. ಹುಟ್ಟಿದಾಗ ಅವನು ಹೇಳ್ತಾನೆ, ಉಳಿದವ್ರೆಲ್ಲ ನಿಮ್ಗೆ ಹೇಳ್ತಾನೆ. ಉಳಿದವರೆಲ್ಲ ಸುಮ್ಮನೆ ಇರ್ತಾರೆ ಅನ್ಬೋದು, ನಂಗೆ ಹೇಳ್ತಾನೆ ಸುಮ್ಮನೆ ಇರ್ತಾನೆ. ಅವನು ಹುಟ್ಟಿದಾಗ ಅವನು ಹೇಳ್ತಾನೆ, ಎಲ್ಲರೂ ಸುಮ್ಮನೆ ಇರ್ತಾನೆ. ಇವನು ಸತ್ತಾಗ ಅವನು ಸುಮ್ಮನೆ ಇರ್ತಾನೆ, ಉಳಿದವರೆಲ್ಲ. ಇದು ಯಾಕೆ? ಇದು ನಿರೀಕ್ಷೆ ಇಲ್ಲದವರು. ಮಗುವಿಗೆ 9 ತಿಂಗಳು ಗರ್ಭದಲ್ಲಿದೆ. ಅದು ಉಸಿರಾಡೋಣ. ಅದು ನಿಜವಾಗಿ ಹೇಳಬೇಕು ಅಂದರೆ ಹುಟ್ಟಿದ ಮೇಲೆ ನನ್ನ ನೀರೊಳಗೆ ಹಾಕಿದ್ರೆ ಏನು ಮಾಡ್ತೀವಿ? ಏನಾಗ್ತೀವಿ ನಾವು? ಸತ್ತೋಗ್ತೀವಿ. ನೀರೊಳಗೆ ಹಾಕಿದ್ರೆ ಏನಾಗ್ತೀವಿ ನಾವು? ಆದರೆ ಗರ್ಭದೊಳಗೆ ಯಾವುದ್ರಲ್ಲಿತ್ತು? ನೀರು ಒಳಗಡೆ ಇತ್ತು. ಸಾಯ್ತಾ? ಸುಂದರವಾದ ಲೈಫ್. ಅದಕ್ಕೆ ಊಟ ಮಾಡೋಂಗಿಲ್ಲ, ಉಸಿರಾಡೋಂಗಿಲ್ಲ, ಬಿದ್ದು ಏಟು ಮಾಡ್ಕೊಳ್ಳೋಂಗಿಲ್ಲ, ಏನು ಸಮಸ್ಯೆ ಇಲ್ಲ. ಈವನ್ ಹೇಳಬೇಕು ಅಂದರೆ ಪರಲೋಕದ ಅನುಭವ ಅದಕ್ಕಿತ್ತು. ಅಲ್ಲಿ ಕಷ್ಟ ನಷ್ಟ ಇದ್ದ ಮಗುಗೆ ಏನೂ ಇಲ್ಲ. 9 ತಿಂಗಳಾಯಿತು. ಚೆನ್ನಾಗಿ ಹೆಂಗಿದೆ ನನ್ನ ಲೈಫ್ ಗೊತ್ತಾ ಅಂತ ಸುಮ್ಮನೆ ಒದ್ದಾಡ್ತಿದ್ದೊಂದು ಜಾಸ್ತಿ ಒದ್ದಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೆಂಗಿದೆ ನನ್ನ ಲೈಫು, ತುಂಬ ಚೆನ್ನಾಗಿದೆಯಲ್ಲ ಅಂತ. ತಕ್ಷಣ ಏನು ಮಾಡುತ್ತೆ? ಹೊರಗೆ ಬಂದುಬಿಡುತ್ತೆ. ಅದಕ್ಕೆ ಗಾಬರಿ ಆಗುತ್ತೆ. ನೀರಿಂದ ಹೊರಗೆ ಬಂದುಬಿಟ್ಟೆ, ಯಾವುದೋ ಒಂದು ಹೊಸ ಪ್ರಪಂಚಕ್ಕೆ ಬಂದುಬಿಟ್ಟೆ. 9 ತಿಂಗಳು ಇದ್ದಂತ ಅದೇ ನನ್ನ ಪರ್ಮನೆಂಟ್ ಪ್ಲೇಸ್ ಅಂದ್ಕೊಂಡ್ಬಿಟ್ಟೆ. ಅಂದ ತಕ್ಷಣ ಬೇರೆ ಪ್ಲೇಸ್ ಬಂದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲೋ ಬೇರೆ ಕಡೆ ಬಂದುಬಿಟ್ಟೆ ಅಂತ. ಅದು ಅಳದೇ ಇರೋದು ಬೇರೆ ಉದ್ದೇಶ ಅಲ್ಲ, ಇದೇ ಉದ್ದೇಶ. 9 ತಿಂಗಳು ಸೆಟ್ಲ್ ಅಂತ ಸ್ಥಳವನ್ನು ಬಿಟ್ಟು ಬಂದದ್ರಿಂದ ಅದು ಅಳುತ್ತೆ. ಕಾರಣ ಅದು ಗೊತ್ತಿಲ್ಲ. 9 ತಿಂಗಳಾದಮೇಲೆ ನಾನು ಹೊರಗೆ ಬರಲೇಬೇಕು, ನನಗಿದು ಪರ್ಮನೆಂಟ್ ಪ್ಲೇಸ್ ಅಲ್ಲ ಅಂತ ಅದು ಗೊತ್ತಿಲ್ಲ. ಆದ್ದರಿಂದ ಅದು ಅಳುತ್ತೆ. ಹೊರಗಡೆ ಇರೋರು ಗೊತ್ತು 9 ತಿಂಗಳಾದಮೇಲೆ ಬಂದೇ ಬತ್ತಿದೆ ಈಚೆಗೆ ಅಂತ. ಬಂದ ತಕ್ಷಣ ಏನು ಮಾಡ್ತಾರೆ? ಅಳಲ್ಲ, ಸಂತೋಷ ಪಡ್ತಾರೆ, ನಗ್ತಾರೆ. ಇದೇ ಸತ್ತಾಗ. ಈಗ ನಮಗೂ ನಿಮಗೆಲ್ಲ ಇವತ್ತು ವಾಕ್ಯ ಹೇಳ್ತದೆ, ನಮಗೊಂದು ನಿರೀಕ್ಷೆ ಇದೆ ಅಂತ. ಲೋಕದವರು ಸತ್ತ ನಂತರ ಎದೆ ಪಡ್ಕೊಂಡು ಅಳೋದು ಯಾಕಂದರೆ ಇವರು ಸತ್ತ ನಂತರ ಎಲ್ಲಿ ಹೋಗ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ. ಪೌಲ ಹೇಳ್ತಾನೆ ಥೆಸಲೋನಿಕ ಸಭೆಗೆ ಬರೆಯುವಾಗ, ನಿರೀಕ್ಷೆ ಇಲ್ಲದವರಂತೆ ಅಳುವುದು, ಅವರಂತೆ ನೀವು ಅಳುವುದು ನನಗೆ ಒಪ್ಪುವುದಿಲ್ಲ, ನನಗೆ ಇಷ್ಟ ಇಲ್ಲ ನೀವು ಅಳುವುದು ಅಂತ ಬರೀತಾನೆ. ನಿಜವಾಗಿಯೂ ನಾವು ದೇವ ಜನರಾಗಿ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೋತೀವಿ ಅಂತ ಇಟ್ಕೊಂಡು, ಅವರು ಇಷ್ಟು ದಿನ ನನ್ನ ಜೊತೆ ಪಳಗಿದ್ದಕ್ಕೆ, ಬಾಳಿದ್ದಕ್ಕೆ, ಅವತ್ತು ಮಾಡಿದಂಥ ಪ್ರೀತಿಗೆ ಅವರನ್ನು ನೆನೆಸಿ ಸ್ವಲ್ಪ ಕಣ್ಣೀರು ಇಡಬೇಕು, ತಪ್ಪಲ್ಲ. ಆದರೆ ಆಘಾತಕ್ಕೊಳಗಾಗಿ ಆ ಪಡುವಂಥ ವೇದನೆ, ಆ ಪಡುವಂಥ ಕಣ್ಣೀರು ನಮ್ಮನ್ನು ನಷ್ಟಪಡಿಸಬಾರ್ದು. ಹತ್ತು ಮುಗಿಸ್ಬಿಟ್ಟು ಅವರ ಸಂತೋಷವಾಗಿ ಸಮಾಧಿ ಮಾಡಬೇಕು. ಹೆಂಗೆ ಮಾಡಬೇಕು? ಸಂತೋಷವಾಗಿ ಮಾಡಬೇಕು. ಯಾಕೆ ಗೊತ್ತಾ? ಒಂದು ಸ್ಥಳಕ್ಕೆ ಹೋಗಿದ್ದಾರೆ, ಪರಲೋಕಕ್ಕೆ ಹೋಗಿದ್ದಾರೆ. ಒಂದಿನ ನಾನು ಹೋಗ್ತೀನಿ, ಅವ್ರನ್ನ ನಾನು ಹೋಗ್ತೀನಿ. ಇವತ್ತು ನಾನು ಅವನು ಬರೆಯೋದೇನು ಗೊತ್ತಾ? ಮುಂದೆ ಹೋಗ್ತೀನಿ, ಗಮನಿಸ್ರಿ. 26ನೇ ವಚನ ಬಿ ಭಾಗ, ನಿರ್ದೇಹನಾಗಿ ದೇವರನ್ನು ನೋಡುವೆನು. ಅದನ್ನು ಹೇಳ್ಬಿಟ್ಟು ಮುಂದೆ ಹೇಳ್ತಾನೆ, ಕಣ್ಣಾರೆ ಕಾಣುವೆನು. ಅದರ ಅರ್ಥ ಏನು? ಈಗ ನಾವು ಯಾರು ಯೇಸುವನ್ನು ನೋಡಿಲ್ವಾ? ನೋಡಿದ್ದೀವಿ, ಬಟ್ ಕಣ್ಣಾರೆ ನೋಡಿಲ್ಲ. ಹೌದಾ? ವಾಕ್ಯದಲ್ಲಿ ನೋಡಿದ್ದೀವಿ, ದರ್ಶನದಲ್ಲಿ ಕಂಡಿದ್ದೀವಿ, ಕನಸುಗಳಲ್ಲಿ ಕಂಡಿದ್ದೀವಿ. ವಾಕ್ಯ ಪ್ರಕಟಣೆ ಕೊಡ್ತದೆ. ಪ್ರಕಟಣೆ 1ನೇ ಅಧ್ಯಾಯ 13ನೇ ವಚನ, 10, 11, 12 ವಚನದಿಂದ ಪ್ರಾರಂಭ ಆಗುತ್ತೆ. ಯೇಸು ಸ್ವಾಮಿ ಹೇಗೆ ಪ್ರಿಯ ಶಿಷ್ಯನಾದ ಯೋಹಾನಿಗೆ ಕಾಣಿಸ್ಕೊಂಡ್ರು ಅಂತ. ಹೌದಾ? ಅವನ ಮುಖ ಹೇಗಿತ್ತಂತೆ? ಮಧ್ಯಾಹ್ನದಲ್ಲಿ ಹೊಳೆಯುವ ಸೂರ್ಯನೋಪಾದಿಲಿತ್ತು ಯೇಸು ಸ್ವಾಮಿ ಮುಖ ಅಂತ ಯೋಹಾನ ಬರೀತಾನೆ. ಹಾಗಿದ್ರೆ ಇದೆಲ್ಲ ಚಿತ್ರ ನಮಗೆ ಗೊತ್ತು, ಬಟ್ ನಾವು ನೋಡಿದ್ದೀವ? ಬಟ್ ನಾವು ನೋಡಿಲ್ವ? ನೋಡಿದ್ದೀವಿ, ಆದರೂ ಕಣ್ಣಾರೆ ನೋಡಿಲ್ಲ. ತಾಜ್ ಮಹಲ್ ಎಷ್ಟು ಜನ ನೋಡಿದ್ದೀರಿ? ಕಣ್ಣಾರೆ ನೋಡಿಲ್ಲ ಅಷ್ಟೇ. ನಾನು ಕೇಳಿದ್ದೇನೆ, ಅರ್ಥ ಮಾಡ್ಕೊಳ್ಳಿ. ನೋಡಿದಾರ್ಯಾ? ಕಣ್ಣಾರೆ ನೋಡಿದಾರ್ಯಾ? ಕನ್ನಡ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. ನಾವು ಕಣ್ಣಾರೆ ನೋಡಿಲ್ಲ. ಈಗ ಯೋಬ ಹೇಳ್ತಿದ್ದಾನೆ, ನಾನು ದೇವರನ್ನ ನೋಡ್ತೀನಿ ಅಂತ ಹೇಳಿ ಫುಲ್ ಸ್ಟಾಪ್ ಹಾಕದೆ ಕಣ್ಣಾರೆ ಕಾಣುವೆನು. ಹಲ್ಲೆಲೂಯ. ಯೇಸು ಸ್ವಾಮಿನ ಇವತ್ತು ಆರಾಧನೆಯಲ್ಲಿ ದೇವರೇ ನನಗೆ ಆಸೆ ಪಟ್ಟೆ, ದೇವರ ಕೆಲವು ಕಾರಣ ನಂಗೆ ಗೋಚರಪಡಿಸು, ನಿನ್ನ ನಡೆಸೋಕ್ಕೆ ನನಗೆ ಗ್ರಹಿಸಬೇಕು ಅಂತ. ದೇವರು ಹೇಳ್ತಾರೆ, ಕಣ್ಣಾರೆ ನೋಡ್ಬೇಕಾ ನನ್ನ ಅಂತ ಕೇಳ್ತಾರೆ. ಆಗ ಏನು ಹೇಳ್ಬೇಕು ನಾನು? ಇವತ್ತು ಬೇಡ ಸ್ವಾಮಿ, ಸುಮ್ಮರು ದರ್ಶನ ಚೇಂಜ್ ಮಾಡ್ಕೊತೀನಿ.
ಅಂತ ನನ್ನ ದೈವಟ್ ಮಾಡ್ಕೋಬೇಕಾ? ಇದೋ ಸ್ವಾಮಿ ನಾನು ನೀನು ಕಾಣಬೇಕಾಗುತ್ತೆ. ಎಷ್ಟು ಜನ ನಮ್ಗೆ ಅಂತ ಒಂದು ನಿರೀಕ್ಷೆ ಇದೆ. ಇದುವೇ ಭಾಗ್ಯದಾಯಕವಂಥ ಒಂದು ನಿರೀಕ್ಷೆ. ಇದು ಹೇಳಿ ನಾನು ಮುಗಿಸ್ತೀನಿ, ಗಮನಿಸ್ರಿ. ನಾನು ಕಣ್ಣಾರೆ ಕಾಣುವೆನು, ನಾನೇ ನಾನಾಗಿ ನೋಡುವೆನು, ಮತ್ತೊಬ್ಬನಂತೆ ಅಲ್ಲ. ಈಗ ನಾವು ಎಷ್ಟು ಸಮಯ ಹೆಂಗೆ ನೋಡ್ತೀವಿ ಗೊತ್ತಾ? ಮತ್ತೊಬ್ಬನಂತೆ ನಾವು ನೋಡ್ತಾ ಇದ್ದೀವಿ. ನಾನು ಒಂದು ಯಾರು ಗೊತ್ತಾ? ನನ್ನ ಆತ್ಮ. ದೇಹದಲ್ಲಿದ್ದು ನಾನು ನೋಡ್ತಿದ್ದೀನಿ. ದೇಹ ನನ್ನದಲ್ಲ. ದೇಹ ನಿನ್ನದ? ದೇಹ ನಿಂದಲ್ಲ. ಸೂಸೈಡ್ ಮಾಡ್ಕೊಂಡು ನೋಡು, ಒಳಗೆ ಹಾಕ್ಬಿಡ್ತಾರೆ. ಸೂಸೈಡ್ ಮಾಡೋಕ್ಕಾದ್ರಿ ಕಾರಣ ನಿಂದಲ್ಲ ದೇಹ. ನೀನು ಯಾಕೆ ಸೂಸೈಡ್ ಮಾಡ್ಕೊಂಡೆ ಅಂತ ಪೊಲೀಸ್ ಕೇಳ್ತಾರೆ. ದೇಹ ಯಾರ್ದಲ್ಲ? ನಮ್ಮದಲ್ಲ. ನಾನೇ ನಾನಾಗಿ ನೋಡ್ತೀವಿ. ಇವತ್ತು ನಾವೆಲ್ಲರೂ ಯೇಸು ಸ್ವಾಮಿನ ಹೆಂಗೆ ನೋಡ್ತೀವಿ ಅಂದರೆ, ಮತ್ತೊಬ್ಬರ ಸಹಾಯ ಪಡ್ಕೊಂಡು ನಾವು ಯೇಸು ಸ್ವಾಮಿನ ನೋಡ್ತಿದ್ದೀವಿ. ಮತ್ತೊಬ್ಬರು ಯಾರು ಹೇಳಿ? ಅದೇ ಪೌಲನು ರೋಮ 7ನೇ ಅಧ್ಯಾಯದಲ್ಲಿ ಬರೀತಾನೆ, ನಾನು ಪಾಪ ಮಾಡಬೇಕು ಅಂತ ಬಯಸಲ್ಲ, ನಾನು ಒಳ್ಳೆಯವನಾಗಿ ಬದುಕಬೇಕು ಅಂತೀನಿ, ಆದರೆ ಈ ದೇಹ ನಾನು ಸುಮ್ಮನೆ ಬಿಡ್ತೀನಿ, ನಾನು ಪಾಪ ಮಾಡಿಸುತ್ತೆ ಅಂತ. ನಾನಲ್ಲ, ಇವನು ಅಂತ ಹೇಳ್ತಾನೆ. ನಿಮ್ಗೆ ಹೇಳಬೇಕು, ಈ ದೇಹ ಯಾರು ಗೊತ್ತಾ? ನಾನಲ್ಲ. ಹೇಳ್ರಿ, ಮುಟ್ಟೇಳಿ, ನನ್ನ ಬಗ್ಗೆ ಹೇಳ್ಬೇಡಿ, ನಿಮ್ಗೆ ಹೇಳಿ. ನಾನಲ್ಲ. ಇದು ದೇಹ ನನ್ನದಲ್ಲ. ಅದಕ್ಕೆ ಯೋಬ ಹೇಳ್ತಿದ್ದಾನೆ, ನಾನು ನೋಡಲ್ಲ, ಮತ್ತೊಬ್ಬರ ಸಹಾಯದಿಂದ ನೋಡಲ್ಲ, ನಾನೇ ನೋಡ್ತೀನಿ, ನಾನಾಗೇ ನೋಡ್ತೀನಿ. ಇದು ಯಾವುದ್ರ ಬಗ್ಗೆ ಹೇಳ್ತೀನಿ ಗೊತ್ತಾ? ಬದುಕಿರುವಾಗಲೇ ಸಾಯೋದ್ರ ಬಗ್ಗೆ ಮಾತಾಡ್ತಾನೆ. ನಮ್ಮ ಮನೇಲಿ ನಾವು ಬದುಕಿದಾಗ ಸಾಯೋದ್ರ ಬಗ್ಗೆ ಮಾತಾಡಿದ್ರೆ ಬಾಯಿ ಮೇಲೆ ಹೊಡ್ಕ ಬಿಡ್ತೋನು, ಹ್ಯಾಂಡ್ ಕಡಿತು ಬಿಡೋಕ್ಕೆ. ಈಗ ನಮ್ಮ ತೀರ್ಮಾನ ಮಾಡಬೇಕು, ನಾವು ಬದುಕಿರುವಾಗಲೇ ದೇವ್ರೆ ನಾನಾಗಿ ಇರೋದು ಹೆಂಗೆ ಸ್ವಾಮಿ ಅಂತ ಆಸೆ ಪಡ್ರಿ. ಯಾರು ಗೊತ್ತು, ಪ್ರಿಯ ಶಿಷ್ಯನ ಥರ ಎತ್ತಲ್ಪಡ್ತೀರಿ. ದೇಹ ಇಲ್ಲಿರುತ್ತೆ, ನೀನಾಗಿ ನೋಡ್ಬೋದು. ಪ್ರಿಯ ಶಿಷ್ಯನಾದ ಯೋಹಾನನು ಬದುಕಿರುವಾಗಲೇ ತಾನಾಗೆ ನೋಡಿದಂಥ ಒಬ್ಬ ಶಿಷ್ಯ ಹೊಸ ಬಡಕೆಯಲ್ಲಿ ಯೋಹಾನ. ಆಮೇಲೆ ಬದುಕಿರುವಾಗಲೇ ದೇಹವನ್ನು ಬಿಟ್ಟು ಒಯ್ಯಲ್ಪಟ್ಬಿಟ್ಟ ಅವನು. ರೆವಲ್ಯೂಷನ್ ಜಾನ್ ಅಂತೇಳಿ ಯೂಟ್ಯೂಬಲ್ಲಿ ಕೊಡ್ರಿ, ಗೊತ್ತಾಗ್ತದೆ. ಪದ್ಮೋಸ್ ದ್ವೀಪದಲ್ಲಿ ಇದ್ದುಕೊಂಡು ದೇವರನ್ನು ಹೇಗೆ ಕಂಡನು, ಹಳೆಯ ಈ ಭೂಮಿ ಅಂತ್ಯದವರೆಗೂ ಏನೆಲ್ಲ ನಡೀತದೆ ಅನ್ನೋದು ಹೆಂಗೆ ಅಂತ ಕಂಡನು ಅನ್ನೋದನ್ನು ಅದನ್ನು ನೋಡ್ಬೋದು. ರೆವಲ್ಯೂಷನ್ ಅಂತ ಕೊಡ್ರಿ, ಅಥವಾ ಜಾನ್ ಅಂತ ಕೊಡ್ರಿ, ಬರ್ತದೆ, ಕನ್ನಡದಲ್ಲೇ ಸಿಗ್ತದೆ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ಬಿಟ್ಟರು ಸಾಕು, ಬಸ್ ಒಯ್ತೀವಿ, ಯೂಟ್ಯೂಬ್ ಆಮೇಲೆ ನೋಡ್ಕೊತೀವಿ. ಗಮನ ಇಟ್ಟು ಕೇಳಿಸ್ಕೊಡ್ರಿ, ಮುಗಿಸ್ತೀನಿ. ನಾನು ನಾನಾಗಿ ನೋಡುವೆನು, ಮತ್ತೊಬ್ಬನಾಗಿ ಅಲ್ಲ. ನನ್ನ ಹೃದಯವು ಹಂಬಲಿಕೆಯಿಂದ ನನ್ನಲ್ಲಿ ಕುಂದಿದೆ. ಇದರ್ಥ ಅರ್ಥ ಮಾಡ್ಕೊಳ್ರಿ. ನನ್ನ ಹೃದಯ ಹಂಬಲದಿಂದ. ಯಾವ ಹಂಬಲ? ಇನ್ನೂ ಹೇಳಬೇಕು ಅಂದರೆ ನಮ್ಮ ಭಾಷೆಯಲ್ಲಿ ಎಷ್ಟೊತ್ತಿಗೆ ಸತ್ತನ ಅಂತ. ಇದು ಬೇಜಾರು ಹೇಳ್ತಿಲ್ಲ ಅವನು, ತವಕದಿಂದ ಹೇಳ್ತಾನೆ, ಆಸೆಯಿಂದ ಸಂತೋಷದಿಂದ ಇರ್ತಾನೆ. ಯಾವಾಗ ನಾನು ದೇವರೇ ನಾನು ನೋಡ್ಬಿಡ್ತೀನೋ, ಯಾವಾಗ ಈ ಲೋಕ ನಾನು ಬಿಟ್ಟು ಬರ್ತೀನೋ ಅಂತ ಹಂಬಲದಿಂದ ನನ್ನ ಹೃದಯ ಕುಂದಿದೆ. ಕುಂದಿದೆ ಅರ್ಥ ಏನು? ಅಯ್ಯೋ, ಇನ್ನೂ ಸಾವು ಬರಲಿಲ್ವೇ, ಇನ್ನೂ ನಾನು ದೇವರು ನೋಡೋಕ್ಕಾಗಲಿಲ್ವೇ. ನಾವೇನಂತೀವಿ ಹೇಳಿ? ಎಮರ್ಜೆನ್ಸಿ ಮಾಡಿದ್ರೆ ಎಷ್ಟೊತ್ತು ಡಿಸ್ಚಾರ್ಜ್ ಆಗೋಣ, ಇದಕ್ಕೆ ಹಂಬಲ್ಲ ನಮಗೆ. ಹೌದು ತಾನೆ? ಎಷ್ಟೊತ್ತು ಡಿಸ್ಚಾರ್ಜ್ ಆಗ್ತೀವಿ ನಾವು, ಎಷ್ಟೊತ್ತು ಡಾಕ್ಟ್ರು ಏನು ನಿಂಗೆ ಎಲ್ಲ ಕಡೆ ಒಟ್ಟಿಗೆ ಮನೆಯಂದರು, ನಿಂಗೇನು ತೊಂದರೆ ಇಲ್ಲ, ಎಲ್ಲ ರಿಪೋರ್ಟ್ ನಾರ್ಮಲ್, ನಾನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಏನಾದರೂ ಬಂದು ಇವತ್ತು ಕಡೆ ಬೈಕಾದವ್ರನ್ನೆಲ್ಲ ಕರೆಸ್ಕೊಂಡು ನೋಡ್ಕೊಂಡ್ಬಿಟ್ರು ಸಾಕಲ್ಲ. ಅದು ಎಷ್ಟು ಜನ ಅಂದವ ಬೇಕಾಗಿರೋನ್ನೆಲ್ಲ ಕರೆಸ್ಕೊಂಡು ನೋಡ್ಕೊಬಿಡು. ಎಲ್ಲೆಲ್ಲಿ ಚಿನ್ನ ಇಟ್ಟಿದೆ ಎಲ್ರಿಗೂ ಹೇಳ್ಕೊಟ್ಬಿಡು. ಈ ಮಾತು ಬರೋಲ್ಲ ನಮ್ಮಲ್ಲಿ. ಅದೇ ಒಂದು ತವಕ ಯೋಬ ಹೇಳ್ತಿದ್ದಾನೆ, ಅದಕ್ಕೋಸ್ಕರ ನನ್ನ ಹೃದಯ ಕುಂದಿದೆ, ತವಕದಿಂದ ಹಂಬಲಿಸಿ. ಇದುವೇ ಕ್ರಿಸ್ತನ ಬರುವಣಕ್ಕೆ ಕಾದಿರುವಂಥ ವಿಶ್ವಾಸಿಯ ತವಕ. ಇದುವೇ ಆತನ ಗುಣ, ಇದುವೇ ಭಕ್ತಿಯುಳ್ಳ ಜೀವನ. ಈ ರೀತಿಯಲ್ಲಿ ನಾನು ನನ್ನ ಸಭೆ ಕ್ರಿಸ್ತನ ಬರುವಣವನ್ನು ಎಲ್ಲರೂ ನೋಡುವಂತಾಗಲಿ ಎಂಬುದಾಗಿ ನಾನು ಆಶಿಸಿ ಪ್ರಾರ್ಥಿಸ್ತೇನೆ. ಆಮೇಲೆ ಕರ್ತನ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವಾದ ಮಾಡಿ ಎದುರಿಸಿಕೊಳ್ಳುತ್ತೇನೆ.